ಕೊಡು. ಫೈವ್ 45 PSI ಪ್ರಶ್ನೆಗಳಲ್ಲಿ 50 ಪ್ರಶ್ನೆಗಳು ಏನದಂದ್ರೆ ಉಳ್ಕೊಂಡಿದ್ದು ಅವತರದ ವಿಶ್ಲೇಷಣೆ ಸರ್. ಇವತ್ತು 100ರಿಂದ 50 ಕಡೆ ಹೋಗೋಣ, ಅಂದ್ರೆ ರಿವರ್ಸ್. ಕೆಳಗಿನವರಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಇಲ್ಲಿ ಅಗ್ದಿ ಸರಳವಾಗಿ ಅಂದ್ರೆ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರು ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗಾದರೆ ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂದ್ರ ಸಿ ರಾಜಗೋಪಾಲಾಚಾರಿ ಅಥವಾ ರಾಜಾಜಿ. ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದಾಗ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಯಾರಿದ್ರು ಅಂದ್ರೆ ಕ್ಲೆಮೆಂಟ್ ಅಟ್ಲಿ. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ತಾರ, JB ಕೃಪಲಾನಿ. ಹಾಗಾದರೆ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿರುವ ಸಂದರ್ಭದಲ್ಲಿ ಭಾರತದೊಳಗ ಬ್ರಿಟಿಷರ ಕಾರ್ಯದರ್ಶಿ ಯಾರಾಗಿದ್ದರು? ಹೂ ಇಸ್ ದ ಸೆಕ್ರೆಟರಿ ಆಫ್ ಇಂಡಿಯಾ ಡ್ಯೂರಿಂಗ್ ದ ಇಂಡಿಯನ್ ಫ್ರೀಡಮ್ ಅನ್ನೋದ್ರ ಟೈಮ್ ಯಾರಿದ್ರು? ಪಟ್ನೆ ಕಾಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ ಸರ್. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ ಸಂದರ್ಭದಲ್ಲಿ ಭಾರತದಲ್ಲಿ ಯಾರು ಕಾರ್ಯದರ್ಶಿಗಳಾಗಿದ್ದರು? ಪಟ್ನೆ ಹೇಳ್ಬೇಕ್ರಿ. ಕಿರಣ್, ಮೌನೇಶ್. ಇಲ್ಲ, ಇವುಗಳನ್ನ ಹೊಂದಿಸಿ ಬರೆಯಿರಿ. ಏನಿಲ್ಲ ರೀ, ವಿಜ್ಞಾನ ವಿಷಯದಲ್ಲಿ ಇವುಗಳನ್ನ ಬಹಳ ಸರಳವಾಗಿ ಕೇಳಿರುವುದು. ಹಲ್ಲಿನ ಕುರಿತು ಅಧ್ಯಯನ ಮಾಡುವುದು ಓಡಂಟೋಲಾಜಿ. ಹಲ್ಲು ಪ್ರಮುಖವಾಗಿ ಕ್ಯಾಲ್ಸಿಯಂ ಮತ್ತು ರಂಜಕದಿಂದ ಕೂಡಲ್ಪಟ್ಟಿರುತ್ತದೆ. ಮೂಳೆ ಮತ್ತು ಹಲ್ಲಿನ ರಚನೆಗೆ ಕ್ಯಾಲ್ಸಿಯಂ ಬೇಕಾಗ್ತದ. ಮೂಳೆ ಮತ್ತು ದಂತಗಳ ರಚನೆಯಲ್ಲಿ ಕ್ಯಾಲ್ಸಿಯಂ ಮತ್ತು ಬಿಳಿ ರಂಜಕ ಎರಡೂ ಬೇಕು. ಹಲ್ಲಿನ ಕುರಿತು ಅಧ್ಯಯನ ಮಾಡುವುದು ಓಡಂಟೋಲಾಜಿ. ಹಾಲು ಹಲ್ಲುಗಳ ಸಂಖ್ಯೆ 20. 2 ಬಾರಿ ಬರುವ ಹಲ್ಲುಗಳು 20. ಒಂದೇ ಬಾರಿ ಬರುವ ಹಲ್ಲುಗಳಿಗೆ ಖಾಯಂ ಹಲ್ಲುಗಳು ಪರ್ಮನೆಂಟ್ ಸೆಟ್ 32. ಹಾಗಾದರೆ ಅದರೊಳಗ ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟು ಅಂದ್ರೆ ಟೋಟಲ್ 8. ಮ್ಯಾಗ 4, ಕೆಳಗ 4. ಕೋರೆ ಹಲ್ಲುಗಳು ಮೇಲೆ 2, ಕೆಳಗಡೆ 2, 4. ಇನ್ನ ಪ್ರಿಮೋಲಾರ್ ದವಡೆಯ ಮುಂಚಿತದ ಹಲ್ಲು ಮೇಲೆ 4, ಕೆಳಗ 4, 8. ದವಡೆಯ ಹಲ್ಲುಗಳು ಮೋಲಾರ್. ಇದು ಎಷ್ಟಿರ್ತದ ಅಂತ ಕೇಳಿದ್ರಂದ್ರ 12. ಮೇಲೆ 6, ಕೆಳಗಡೆ 6. ಮಾನವನ ಹಲ್ಲಿನ ಸೂತ್ರ 2 1 2 3 divided by 2 1 2 3. ಹಾಗಾದರೆ ವಾಟ್ ಈಸ್ ದ ಡೆಂಟಲ್ ಫಾರ್ಮುಲಾ ಆಫ್ ಮಿಲ್ಕ್ ಸೆಟ್? ಹಾಲು ಹಲ್ಲಿನ ದಂತದ ಸೂತ್ರ ಪಟ್ನೆ ಆಪ್ಷನ್ದಾಗ ಹಾಕ್ರಿ. ಮಾನವನ ಹಲ್ಲಿನ ಹಾಲು ಹಲ್ಲಿನ ಸೂತ್ರ ಆಪ್ಷನ್ದೊಳಗೆ ಹಾಕ ಸರ್. ಒಂದ್ ಸೈಡ್ ಹಾಕಿದ್ರೆ ಗೊತ್ತಾಗ್ಬಿಡ್ತದೆ ಅದು. ಮಿಲ್ಕ್ ಸೆಟ್ ಡೆಂಟಲ್ ಫಾರ್ಮುಲಾ ಏನದ ಮನುಷ್ಯನಲ್ಲಿ ಅಂತೇಳಿ ಹೇಳೋದು. ಇನ್ನು ಆರ್ನಿಥೋಲಾಜಿ. ಓಡಂಟೋಲಾಜಿ ಅಂದ್ರೆ ಏನಾಯ್ತ್ರಿ? ಹಲ್ಲುಗಳ ಕುರಿತು ಅಧ್ಯಯನ ಮಾಡುವುದು. ಸ್ಟಡಿ ಆಫ್ ಟೀತ್ ಅಥವಾ ಟೂತ್. ಆರ್ನಿಥೋಲಾಜಿ ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವುದು ಆರ್ನಿಥೋಲಾಜಿ. ಹಾಗಾದ್ರೆ ಡಾರ್ವಿನ್ ಫಿಂಚಸ್ ಏನು ಅಂದ್ರೆ ಒಂದು ಪಕ್ಷಿಯ ಪ್ರಕಾರವಾಗಿದೆ. ದಕ್ಷಿಣ ಅಮೆರಿಕಾಕ ಪಕ್ಷಿಗಳ ಖಂಡ ಎನ್ನುತ್ತೇವೆ. ಹಾರಲಾರದ ಎತ್ತರವಾದ 2 ಬೆರಳುಗಳನ್ನು ಹೊಂದಿರುವ ಪಕ್ಷಿ ಯಾವುದು ಅಂದ್ರೆ ಆಸ್ಟ್ರಿಚ್. ಪೆಂಗ್ವಿನಗಳ ಖಂಡ ಅಂದ್ರೆ ಅಂಟಾರ್ಕಟಿಕಾ. ಹಾರಲಾರದ ಕಿವಿ ಪಕ್ಷಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನ್ಯೂಜಿಲ್ಯಾಂಡ್. ಇವೇ ನಮಗೂ ಗೊತ್ತಿರಬೇಕಾದಂತಂದು. ಹಿಂದಕ್ಕೆ ಹಾರುವ ಪಕ್ಷಿ ಹಮಿಂಗ್ ಬರ್ಡ್. ಚಿಕ್ಕದಾದ ಪಕ್ಷಿನೂ ಹಮಿಂಗ್ ಬರ್ಡ್. ಹಾರಾಡುವ ಪಕ್ಷಿಗಳಲ್ಲಿ ದೊಡ್ಡದಾದ ಪಕ್ಷಿ ಯಾವುದಂದ್ರೆ ಸೈಬೇರಿಯನ್ ಕ್ರೇನ್ ಪಕ್ಷಿಗಳು.
ಭಾರತದ ಯಾವ ಸ್ಥಳಕ್ಕೆ ಸೈಬೇರಿಯನ್ ಕ್ರೇನ್ ಪಕ್ಷಿಗಳು ವಲಸೆ ಬರುತ್ತವೆ? ಕೇಲದೀವು, ಘಾನಾ ಪಕ್ಷಿಧಾಮ, ಭರತ್ಪುರ, ರಾಜಸ್ಥಾನ್. ಅದು ಹೇಳಬೇಕು. ನೆಕ್ಸ್ಟ್, ಆರ್ನಿಥೋಲಾಜಿ ಅಂದ್ರೆ ಏನು ಅಂದ್ರೆ ಪಕ್ಷಿಗಳು. ಭಾರತದಲ್ಲಿ ಪಕ್ಷಿಗಳ ಮನುಷ್ಯ ಅಂದ್ರೆ ಯಾರು ಅಂದ್ರೆ ಸಲೀಂ ಅಲಿ. ಕಾಂಗ್ರೆಸ್ ಪಕ್ಷದ ಸ್ಥಾಪಕರಾದ ಎ ಓ ಹ್ಯೂಮ್ ಅವರು, ಹಿ ಈಸ್ ಒನ್ ಆಫ್ ದಿ ಆರ್ನಿಥೋಲಾಜಿಸ್ಟ್. ಅವರು ಒಬ್ಬ ಪಕ್ಷಿ ಶಾಸ್ತ್ರಜ್ಞರಾಗಿದ್ದರು. ಇನ್ನ ಓಡೋಂಟೋಲಾಜಿ ಆಯ್ತು, ಆರ್ನಿಥೋಲಾಜಿ ಆಯ್ತು. ಹಿಂಗ ನಮಗ ಒಂದ್ ಎರಡು ಗೊತ್ತಿದ್ರೆ ಸಾಕು. ಆಸ್ಟಿಯೋಲಾಜಿ, ಸ್ಟಡಿ ಆಫ್ ಬೋನ್ಸ್. ನವಜಾತ ಶಿಶುವಿನಲ್ಲಿ 300 ಮೂಳೆಗಳು, ವಯಸ್ಕರಲ್ಲಿ 206 ಮೂಳೆಗಳು. ಲಾಂಗೆಸ್ಟ್ ಬೋನ್ ಆಫ್ ಹ್ಯೂಮರ್. ಹಾಗಾದ್ರೆ ಶಾರ್ಟೆಸ್ಟ್ ಬೋನ್ ಯಾವುದು ಅಂದ್ರೆ ರಿಕಾಪೋ ಅಥವಾ ಸ್ಟೆಪಿಸ್. ಕಿವಿಯಲ್ಲಿ ಇರುವ ಮೂಳೆಗಳು ಇದರ 3 ಟೋಟಲ್ 6. ಹಾಗಾದ್ರೆ ಮುಖದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ? 14. ಹೌ ಮೆನಿ ಫೇಸಿಯಲ್ ಬೋನ್ಸ್? 14. ಇದು ಹೇಳ್ಬೇಕು. ಹೌ ಮೆನಿ ಟೋಟಲ್ ರಿಬ್ಸ್? ಎಷ್ಟು ಪಕ್ಕೆಲುಬುಗಳು ಅದಾವ? 12 ಜೊತೆ ಅಂದ್ರೆ 24. ವಾಟ್ ಈಸ್ ದ ಟ್ರೂ ಬೋನ್? ಟ್ರೂ ಬೋನ್ ನಿಜವಾದ ಮೂಳೆ ಯಾವುದಂದ್ರೆ ಬೆನ್ನು ಮೂಳೆ, ನೋಟೋ ಕಾರ್ಡ್. ಅದು ಹೇಳ್ಬೇಕ್ರಿ ನಾವು. ನೋಟೋ ಕಾರ್ಡ್ ಅಂತ ಹೇಳಿ ಬರ್ತದೆ. ಕೈಯಲ್ಲಿ ಇರುವ ಮೂಳೆಗಳು ಇದರಲ್ಲಿ ಇರೋದು ಅಂದ್ರೆ ಈ ತರದಾಗ ಏನೇನದಾವ? ರೇಡಿಯಸ್, ಹ್ಯೂಮರಸ್ ಮತ್ತು ಏನದಂದ್ರ ಇಲ್ಲಿ ನೀವು 2 ರೀತಿಯಿಂದ ವರ್ಗೀಕರಣ ನೆನ್ಪಿಟ್ಕೊಳ್ರಿ ಸರ್. ಕೈಯಲ್ಲಿ ಇರುವ ಮೂಳೆಗಳು ಯಾವದವ, ಕಾಲಿನಲ್ಲಿ ಇರುವ ಮೂಳೆಗಳು ಯಾವ, ಎರಡಕ್ಕೂ ಸಪರೇಟ್ ಮಾಡ್ಕೋಬೇಕು. ಕಾಲಿನಲ್ಲಿರುವ ಮೂಳೆಗಳು ಯಾವ್ಯಾವ ಅಂದ್ರೆ ಒಂದು ಫ್ಯೂಮರ್, ಎರಡನೆಯದು ಟೈಬಿಯಾ. ಫ್ಯೂಮರ್, ಟೈಬಿಯಾ, ಫೈಬುಲಾ ಇವೆಲ್ಲ ಕಾಲಾಗದ. ಹಾಗಾದ್ರೆ ಹ್ಯೂಮರಸ್, ರೇಡಿಯಸ್, ಅಲ್ನಾ, ಇಲ್ಲಿ ಮ್ಯಾಗಿರೋದು ಇದು ಹ್ಯೂಮರಸ್. ಇವು ನಮಗ ಐಡಿಯಾ ಇರ್ಬೇಕು ಸರ್. ನೆಕ್ಸ್ಟ್, ಇನ್ನ ಅಫಿಯೋಲಾಜಿ ಅಂದ್ರೆ ಏನು? ಹಾವುಗಳ ಕುರಿತು ಅಧ್ಯಯನ ಮಾಡುವುದು. ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಕಾಳಿಂಗ ಸರ್ಪ, ಕಿಂಗ್ ಕೋಬ್ರಾ. ಹೌದ್ರಿ? ಒಂದು ಪಠ್ಯ ಕ್ವಶನ್ ಕೇಳ್ತೀನಿ. ಯಾವ ಹಾವು ಗೂಡು ಕಟ್ಟಿ ಜೀವಿಸುತ್ತದೆ? UPSC. ಕಿಂಗ್ ಕೋಬ್ರಾನಿ. ಯಾವ ಹಾವು ಅದರ ಸುಂದರವಾದ ಚರ್ಮಕ್ಕಾಗಿಯೇ ಸಾಯಿಸಲಾಗುತ್ತದೆ? ಯಾವ ಹಾವನ್ನು ಅದರ ಸುಂದರವಾದ ಚರ್ಮಕ್ಕಾಗಿ ಕೊಲ್ಲಲಾಗುತ್ತದೆ? ಇದು ನೀವು ಪಟ್ನೆ ಆನ್ಸರ್ ಮಾಡ್ಬೇಕು ನನಗೆ. ಲೇಟ್ ಆಯ್ತು ಸರ್, ಅತ್ಯಂತ ಫಾಸ್ಟ್ ಹೇಳ್ಬೇಕ್ರಿ ಆನ್ಸರ್. ಮಾನವನ ಹಾಲು ಹಲ್ಲಿನ ಸೂತ್ರ 2102. ಮದನ್ ಸಾಬ್ ಜಮಾದಾರ್ ಅವ್ರು ಕರೆಕ್ಟ್ ಹೇಳ್ಯಾರ ನೋಡ್ರಿ ಸರ್. ಯಾವ ಹಾವನ್ನು ಅದರ ಸುಂದರವಾದ ಚರ್ಮಕ್ಕಾಗಿ ಕೊಲ್ಲಲಾಗುತ್ತದೆ? ಆಯ್ತ್ರ? ನೆಕ್ಸ್ಟ್, ಕಲ್ಕತ್ತಾದಲ್ಲಿ ಒಂದು BSI ಅಂತೇಳಿ ಅದ, ಎರಡನೇದು ZSI ಅದ. ಇವೆರಡೂ ಗೊತ್ತಿದ್ದು ಅಂದ್ರೆ PSI ತಾನೇ ಆತ. ಬಾಟ್ನಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತದ ಸಸ್ಯೋದ್ಯಾನ. ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ZSI, ಪ್ರಾಣಿ ಸರ್ವೇಕ್ಷಣಾ ಸಂಸ್ಥೆ. FSI ಎಲ್ಲದಂದ್ರೆ ಡೆಹ್ರಾಡೂನ್ದಾಗ ಅದ. ಡೆಹ್ರಾಡೂನದಲ್ಲಿ FSI ಅಂತ ಹೇಳಿನೂ ಬರ್ತದ. ಹಾಗಾದರೆ ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಬಾಟ್ನಿಕಲ್ ಸರ್ವೆ ಆಫ್ ಇಂಡಿಯಾ, ZSI, BSI ಎರಡೂ ಕಲ್ಕತ್ತಾದಾಗ ಅದಾವ. FSI ಅಂದ್ರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಡೆಹ್ರಾಡೂನ್ದಾಗ ಅದಾವ. ಟೋಟಲ್ ಆಗಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ಕೇಳ್ಯಾರ ಸರ್. ಇನ್ನ ಎರಡನೇದಕ್ಕ ನಾವು ಎ ಅಂದೀವಂದ್ರೆ ಒಂದೇ ಒಂದು ಗೊತ್ತಿದ್ದಂದ್ರೂ ಮ್ಯಾಚ್ ಆಗ್ತದ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎನಿಮಲ್ ವೆಲ್ಫೇರ್, ಭಾರತದ ರಾಷ್ಟ್ರೀಯ ಪ್ರಾಣಿಗಳ ಕಲ್ಯಾಣ ಸಂಸ್ಥೆ. ಎಲ್ಲದ ಅಂತ ಕೇಳ್ತಾರ? ಸಿ, ಫರೀದಾಬಾದ್. ಹಾಗಾದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ವನ್ಯಜೀವಿ, ಭಾರತದ ವನ್ಯಜೀವಿ ಸಂಸ್ಥೆ. ಇದು ಎಲ್ಲದ ಅಂತ ಕೇಳಿದ್ರೆ ಡಿ, ಡೆಹ್ರಾಡೂನ್, ಉತ್ತರಾಖಂಡ. ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ,
ವನ್ಯಜೀವಿಗಳ ಅಪರಾಧ ನಿಯಂತ್ರಣ ಸಂಸ್ಥೆ. ಇದು ಎಲ್ಲದ ಅಂತ ಕೇಳ್ತಾರ, ದೆಹಲಿದೊಳಗದ. ದೆಹಲಿಯಲ್ಲಿ ಇದೆ. ಭಾರತ ಸರ್ಕಾರ ಇತ್ತೀಚೆಗೆ ಪ್ರಾಣಿಗಳ ಹತ್ಯೆಯನ್ನು ನಿಯಂತ್ರಣ ಮಾಡಲು ಅಥವಾ ಪ್ರಾಣಿಗಳ ಹತ್ಯೆ ಅಥವಾ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಮಾಡಿದ್ರ ಅಂತವನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತದ. ಅದಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳಿ ಅಂತೀವಿ ನಾವು ಸರ್. ಹಾಗಾದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಇದು ಯಾವ ವರ್ಷದ ಕಾಯ್ದೆಯಲ್ಲಿ ಸ್ಥಾಪನೆಯಾಗಿದೆ? ಒಂದು ಕ್ವಶನ್. ಎರಡನೆಯದ್ದು, ಇದರ ಮುಖ್ಯಸ್ಥರು ಯಾರು ಆಗಿರುತ್ತಾರೆ? ಏನು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶನು, ಸುಪ್ರೀಂ ಕೋರ್ಟ್ನವನು, ಅಥವಾ ನ್ಯಾಯಾಧೀಶನಾಗುವ ಅರ್ಹತೆ ಇರಬೇಕು? ಇದು ಆಪ್ಷನ್ ಹಾಕೋಣ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ಹಸಿರು ನ್ಯಾಯಮಂಡಳಿಯು ಯಾವ ಕಾಯ್ದೆ ಅಂದ್ರೆ ಯಾವ ವರ್ಷ ಸ್ಟಾರ್ಟ್ ಆಯ್ತು, ಅದರ ಮುಖ್ಯಸ್ಥರು ಯಾರಾಗಿರುತ್ತಾರೆ? ನೆಕ್ಸ್ಟ್ ಕ್ವಶನ್. 2018ರಲ್ಲಿ ಉದ್ಘಾಟನೆಯಾದ ಗಂಗಾ ನದಿಯ ಮೇಲಿರುವ ಭಾರತದ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿದೆ? ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂದ್ರೆ ಗಂಗಾ. ಹಾಗಾದ್ರೆ ಅದರ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿದೆ ಅಂತ ಕೇಳ್ತಾರ? ವಾರಣಾಸಿ. ಪ್ರಾಚೀನ ಕಾಲದಲ್ಲಿ ವಾರಣಾಸಿಯನ್ನು ಬನಾರಸ ಅಂತೇಳಿ ಕರೀತಿದ್ದೀವಿ, ಇನ್ನ ಒಂದು ಕಾಶಿ ಅಂತಿದ್ದೆವು. ದ ಓಲ್ಡೆಸ್ಟ್ ಸಿಟಿ ಇನ್ ಇಂಡಿಯಾ ವಾರಣಾಸಿ. ವಾರಣಾಸಿ ಯಾವಾಗಲೂ ಅಥವಾ ಬನಾರಸ ಇದು ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧಿಯಾಗಿದೆ. ಇದು ಕರೆಕ್ಟ್ ಆಗಿ. ಹಾಗಾದ್ರೆ ಕಾಶಿಯೊಳಗ ವಿಶ್ವನಾಥನ ದೇವಾಲಯವೂ ಇದೆ. ಅದನ್ನು ನಮಗೊಂದು ಸ್ವಲ್ಪ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2023ರಲ್ಲಿ ಬೂಕರ್ ಪ್ರಶಸ್ತಿ ರಾಯಲ್ ಕಂಪ್ಯಾನಿಯನ್ ಆಫ್ ಹಾನರ್ ಅವಾರ್ಡ್ ಅದನ್ನು ತಗೊಂಡವರು ಮತ್ತೆ ಈ ಪ್ರಶಸ್ತಿನೂ ತಗೊಂಡ್ರ ಯಾರವರು ಕೇಳ್ಯಾರ. ಸಲ್ಮಾನ್ ರಶ್ದಿಗೆ ಬೂಕರ್ ಪ್ರಶಸ್ತಿನೂ ಸಿಕ್ಕದ, ಮತ್ತು ಏನೋ ಒಂದು ಏನ್ ಸಿಕ್ಕದ ಅಂದ್ರೆ ರಾಯಲ್ ಕಂಪ್ಯಾನಿಯನ್ ಆಫ್ ಅಂತ ಹೇಳಿ ಹಾನರ್ ಅವಾರ್ಡ್. ಸಲ್ಮಾನ್ ರಶ್ದಿಗೆ ಫೇಮಸ್ ಪುಸ್ತಕ ಮಿಡ್ ನೈಟ್ಸ್ ಚಿಲ್ಡ್ರನ್, ಮಧ್ಯರಾತ್ರಿಯಲ್ಲಿ ಮಕ್ಕಳು. ಮಿಡ್ ನೈಟ್ಸ್ ಚಿಲ್ಡ್ರನ್ ಅಂತೇಳಿ ಬಹಳ ಇಂಪಾರ್ಟೆಂಟ್. ಅರುಂಧತಿ ರಾಯ್ ಅವರಿಗೆ ಬೂಕರ್ ಸಿಕ್ಕದ, ದಿ ಗಾಡ್ ಆಫ್ ದಿ ಸ್ಮಾಲ್ ಥಿಂಗ್ಸ್. ಹಾಗಾದರೆ ಅರವಿಂದ ಅಡಿಗ ಅವರಿಗೂ ಬೂಕರ್ ಸಿಕ್ಕದ, ದಿ ವೈಟ್ ಟೈಗರ್. ಏನೋ ಒಬ್ರು ಯಾರಾದ್ರ ಯಾನಾ ಮಾರ್ಟಿನ್ ಲೈಫ್ ಆಫ್ ಪೈ. KPSC ಕ್ವಶನ್ ಕೇಳ್ರಿ, ಲೈಫ್ ಆಫ್ ದಿ ಪೈ ಇದು ಏನಾದ್ರ ಆ ಪುಸ್ತಕ ಬರೆದಿದ್ದಕ್ಕೆ ಅವರಿಗೂ ಸಿಕ್ಕದ ಬೂಕರ್ ಪ್ರಶಸ್ತಿ. ಹಾಗಾದರೆ ದ ಲಾರ್ಡ್ ಆಫ್ ದಿ ರಿಂಗ್ಸ್ ರಿಟರ್ನ್ ಆಫ್ ದಿ ಕಿಂಗ್ ಇದಕ್ಕ 11 ಆಸ್ಕರ್ ಅವಾರ್ಡ್ ಸಿಕ್ಕಾವ್. ಟೈಟಾನಿಕ್ಕ್ಕೂ 11 ಆಸ್ಕರ್ ಅವಾರ್ಡ್ ಸಿಕ್ಕಾವ್. ಏನ ಒಂದು ಫಿಲ್ಮ್ ಯಾವುದು 11 ಆಸ್ಕರ್ ಪ್ರಶಸ್ತಿ ಪಡೆದಿದೆ? ಯಾಕಂದ್ರೆ ಈ ಕಾನ್ಸೆಪ್ಟ್ ಇಟ್ಟುಕೊಂಡು ಇದೇ ಆಧಾರಿತವಾಗಿ ಅದಕ್ಕೂ ಕೇಳಬಹುದು. ಹಾಗಾಗಿ 11 ಆಸ್ಕರ್ ಪ್ರಶಸ್ತಿ ಪಡೆದಿರುವ 3 ಚಲನಚಿತ್ರಗಳದಾವ. ಟೈಟಾನಿಕ್ 1, ಎರಡನೆಯದ್ದು ಎಂದ್ರೆ ಲಾರ್ಡ್ ಆಫ್ ದಿ ರಿಟರ್ನ್ ಆಫ್ ದಿ ಕಿಂಗ್ಸ್. ಏನ ಒಂದು ಯಾವುದು? ಅದೇ ಬೆನ್ ಹರ್ ಎನ್ನುವ ಚಲನಚಿತ್ರ. ಏನ ಒಂದು ಕ್ವಶನ್. ಭಾರತದಿಂದ ದಿ ಇನ್ಹೆರಿಟೇಜ್ ಆಫ್ ಲಾಸ್, ದ ಇನ್ಹೆರಿಟನ್ಸ್ ಆಫ್ ಲಾಸ್ ಈ ಪುಸ್ತಕಕ್ಕೂ ಬೂಕರ್ ಪ್ರಶಸ್ತಿ ಸಿಕ್ಕದ. ಹಾಗಾದ್ರೆ ಅವ್ರು ಯಾರು? ದ ಇನ್ಹೆರಿಟನ್ಸ್ ಆಫ್ ಲಾಸ್ ಈ ಪುಸ್ತಕದ ಲೇಖಕಿನೂ ಬೂಕರ್ ಪ್ರಶಸ್ತಿನೇ ತಗೊಂಡಾರ. ಅವರ ಹೆಸರು ಅಂದ್ರೆ ಅವರು ಬರೆದಿರುವ ಅವರ ಹೆಸರು ಏನು? ಪಟ್ನೆ ಆಪ್ಷನ್ದಾಗ ಆನ್ಸರ್ ಮಾಡಿಸ್ತಾರ. ದ ಇನ್ಹೆರಿಟನ್ಸ್ ಆಫ್ ಲಾಸ್ ಈ ಪುಸ್ತಕದ ಲೇಖಕರು ಯಾರು? ಪಟ್ನೆ ಹೇಳು. ಪ್ರಾಣಿ ಯಾವ ಹಾವನ್ನು ತನ್ನ ಚರ್ಮದ ಸೌಂದರ್ಯಕ್ಕಾಗಿನೇ ಕೊಲ್ಲಲಾಗುತ್ತದೆ? ರಸಲ್ ವೈಪರ್. ಕರೆಕ್ಟ್. ರಸಲ್ ವೈಪರ್ ಅಂತೇಳಿ ಸುಂದರವಾದ ಚರ್ಮ ಹೊಂದಿರ್ತದೆ, ಅದು ಕೊಲ್ತಾರ ಅದನ್ನು. ನೆಕ್ಸ್ಟ್, ಅಹ್ಮದ್ ನಗರದಲ್ಲಿ ನಿಜಾಮ್ ಶಾಹಿಯ ಸ್ಥಾಪಕ ಯಾರು ಅಂದ್ರೆ ಮಲಿಕ್ ಅಹ್ಮದ್. ಹಾಗಾದ್ರೆ ಬಹಮನಿಗಳ ಒಕ್ಕೂಟದಲ್ಲಿ ಒಟ್ಟ 5 ಮನೆತನಗಳು ಬರ್ತಾವ.
ವಿಜಯಪುರದ ಆದಿಲ್ ಶಾಹಿ, ಅಹ್ಮದ್ ನಗರದ ನಿಜಾಂ ಶಾಹಿ, ಬೀದರಿನಲ್ಲಿ ಬರೀದ್ ಶಾಹಿ, ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿ, ಬೇರಾರಿನಲ್ಲಿ ಇಮಾದ್ ಶಾಹಿ. ತಾಳಿಕೋಟಿ ಕದನದಲ್ಲಿ ಯಾವ ಮನೆತನ ಇದರೊಳಗೆ ಪಾಲ್ಗೊಂಡಿಲ್ಲ ಅಂತ ಕೇಳ್ತಾರ. ಬೇರಾರಿನ ಇಮಾದ್ ಶಾಹಿಗಳು ಯುದ್ಧದಲ್ಲಿ ಪಾಲ್ಗೊಂಡಿರಲಿಲ್ಲ. ಆ ಮನೆತನ ಉಳಿದಿರ್ಲಿಲ್ಲ ಅವಾಗ. ನಾನು ನೆಕ್ಸ್ಟ್, ಪ್ರತಿಹಾರರ ರಾಜನಾದ ಎರಡನೆಯ ನಾಗಭಟ್ಟನನ್ನು ಸೋಲಿಸಿದ ರಾಷ್ಟ್ರಕೂಟರ ದೊರೆ ಯಾರು? ಉತ್ತರ ಭಾರತದಲ್ಲಿ ಕನೌಜದ ಮೇಲೆ ತ್ರಿಪಕ್ಷೀಯ ಹೋರಾಟ ನಡೆದಿರುವುದು. ಒಂದು ಗುರ್ಜರ ಪ್ರತಿಹಾರರು, ಎರಡನೆಯದ್ದು ಬಂಗಾಳದ ಪಾಲರು, ದಕ್ಷಿಣದಿಂದ ರಾಷ್ಟ್ರಕೂಟರು. ಕನೌಜದ ತ್ರಿಪಕ್ಷೀಯ ಹೋರಾಟ ಗುರ್ಜರ ಪ್ರತಿಹಾರರು, ಬಂಗಾಳದ ಪಾಲರು ಮತ್ತು ಮಳಖೇಡದ ರಾಷ್ಟ್ರಕೂಟರು. ಇನ್ನ ಉತ್ತರ ಭಾರತಕ್ಕೆ ಹೋಗಿ ನಾಗಭಟ್ಟನನ್ನು ಸೋಲಿಸಿದವರು ಯಾರು ಅಂತ ಕೇಳಿದ್ರೆ ಮೂರನೆಯ ಗೋವಿಂದ. ಇಲ್ಲೊಂದು ನಾನು ಕ್ವಶನ್ ಕೇಳ್ತೇನೆ. ಉತ್ತರ ಭಾರತಕ್ಕೆ ಹೋಗಿ ರಾಷ್ಟ್ರಕೂಟರ ಯಾವ ದೊರೆಯ ಕುದುರೆಗಳು ಹಿಮಾಲಯದಿಂದ ಒಸರುತ್ತಿರುವ ತಣ್ಣನೆಯ ನೀರನ್ನು ಕುಡಿದು ದಣಿವಾರಿಸಿಕೊಂಡವು ಎಂದು ಹೇಳಲಾಗುತ್ತದೆ. ಉತ್ತರ ಭಾರತದ ವಿಜಯದ ನಂತರ ಹಿಮಾಲಯದಿಂದ ಹರಿಯುತ್ತಿರುವ ತಣ್ಣನೆಯ ನೀರನ್ನು ಕುಡಿದು ಅವನ ಕುದುರೆಗಳು ದಣಿವಾರಿಸಿಕೊಂಡವು. ಅವರೇ ಯಾರು? ದ ಇನ್ಹೆರಿಟನ್ಸ್ ಆಫ್ ಲಾಸ್ಟ್ ಪುಸ್ತಕದ ಲೇಖಕಿ ಯಾರು ಅಂದ್ರ ಕಿರಣ್ ದೇಸಾಯಿ. ಕರೆಕ್ಟ್ ಹೇಳಿರಿ ಸರ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಹುಲಿಗಳ ದಿನ ಎಂದು ಆಚರಿಸುತ್ತಾರೆ? ಜುಲೈ 29. ಭಾರತದಲ್ಲಿ ಹುಲಿಗಳ ವನ್ಯಧಾಮ ಎಷ್ಟು ಇದೆ? ಹುಲಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಪಟ್ 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 ಆನ್ಸರ್ ಮಾಡಿ ಸರ್. ತಾಣ ಕ್ವಶನ್ ಮಾರ್ಕ್. ಭಾರತದಲ್ಲಿ ಆನೆಗಳ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಎನ್. ಎಲಿಫೆಂಟ್ ರಿಸರ್ವ್. ಹಾಗಾದರೆ ಭಾರತದಲ್ಲಿ ಇರುವ ಒಟ್ಟು ರಾಷ್ಟ್ರೀಯ ಅಭಯಾರಣ್ಯಗಳು, ನ್ಯಾಷನಲ್ ಪಾರ್ಕ್ ಎಷ್ಟು? ರಾಷ್ಟ್ರೀಯ ಅಭಯಾರಣ್ಯಗಳ ಸಂಖ್ಯೆ ಎಷ್ಟು? ಅಭಯಾರಣ್ಯಗಳ ಸಂಖ್ಯೆ ನ್ಯಾಷನಲ್ ಪಾರ್ಕ್ ಏಸದವ? ಇನ್ನು ನೆಕ್ಸ್ಟ್ ಮತ್ತೇನೇನದವ ಅಂದ್ರ ನ್ಯಾಷನಲ್ ಪಾರ್ಕ್ ಆಯ್ತು, ಆನೆ ಆಯ್ತು, ಹುಲಿ ಆಯ್ತು. ಇನ್ನ ಬಯೋಸ್ಪಿಯರ್ ರಿಸರ್ವ್ ಎಷ್ಟದಾವ? ಜೀವಗೋಳ ಸಂರಕ್ಷಣಾ ತಾಣಗಳು ರಿಸರ್ವ್ ಇನ್ ಇಂಡಿಯಾ ಕ್ವಶನ್ ಮಾರ್ಕ್. ಇವಕ್ಕೆಲ್ಲಕ್ಕ ಒಂದೊಂದು ಕಾಮೆಂಟ್ಸ್ ಬಾಕ್ಸ್ನಾಗ ತಾವೇ ಏನಂದ್ರೆ ಎಲ್ಲಕ್ಕ ಆನ್ಸರ್ ಮಾಡ್ಸರ್. ಕೆಳಗೆ ನೀಡಲಾಗಿರುವ 4 ರಾಷ್ಟ್ರಗಳ ಗುಂಪಿನಲ್ಲಿ G20ಯ ಸದಸ್ಯ ರಾಷ್ಟ್ರಗಳು. G20 ಅಂದ್ರೆ ಗ್ರೂಪ್ ಆಫ್ ದಿ 20 ಕಂಟ್ರೀಸ್ ಎಂದ ರಚನೆಯಾಗಿದೆ ಅಂದ್ರೆ 26 ಸೆಪ್ಟೆಂಬರ್ 1999. ಹಾಗಾದ್ರೆ ಇದು ಒಂದು ಏನು ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದರಲ್ಲಿ ಯಾರು ಪ್ರಮುಖವಾಗಿದ್ದಾರೆ ಅಂದ್ರೆ ಕೈಗಾರೀಕರಣಗೊಂಡ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎರಡೂ ಕೂಡ್ಯಾವ. ಹಾಗಾದ್ರೆ 21 ಈ ಸದ್ಯಕ್ಕೆ ಮೊದಲ 20 ಇದ್ದು ಇನ್ನ ಎಷ್ಟು ಅದಾವ ಅಂದ್ರೆ 21. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಸರ್. ಆಸ್ಟ್ರೇಲಿಯಾ, ಕೆನಡಾ, ಸೌದಿ ಅರೇಬಿಯಾ, US, ಭಾರತ, ರಷ್ಯಾ, ಸೌತ್ ಆಫ್ರಿಕಾ, ಟರ್ಕಿ, ಅರ್ಜೆಂಟೀನಾ, ಬ್ರೆಜಿಲ್, ಮೆಕ್ಸಿಕೋ, ಫ್ರಾನ್ಸ್, ಜರ್ಮನಿ, ಇಟಲಿ, ಯುನೈಟೆಡ್ ಕಿಂಗ್ಡಮ್, ಚೀನಾ, ಇಂಡೋನೇಷಿಯಾ, ಜಪಾನ್, ದಕ್ಷಿಣ ಕೊರಿಯಾ. ಹಾಗಾದ್ರೆ ಇದು ನ್ಯಾಟೋ ಅಂದ್ರೆ ಏನು? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಇತ್ತೀಚೆಗೆ 31ನೇ ಸದಸ್ಯ ರಾಷ್ಟ್ರ. ಮೊದಲ ನ್ಯಾಟೋ ಎಂದರೆ ವಿಸ್ತೃತ ರೂಪ ನಾನ್ ಅಲಯನ್ಸ್ ಟ್ರೀಟಿ ಆರ್ಗನೈಸೇಷನ್. ಹಾಗಾದರೆ ರಚನೆಯಾಗಿರುವುದು 1949. ಉದ್ದೇಶ ಏನು ಅಂದ್ರೆ ಮಿಲಿಟರಿ ಸಹಾಯ ಮಾಡೋದು ಪರಸ್ಪರ. ಇದು ಅಮೆರಿಕ ನೇತೃತ್ವದ ಮಿಲಿಟರಿ ಒಕ್ಕೂಟವಾಗಿದೆ. ಒಂದು. ಎರಡನೆಯದು ಕೇಂದ್ರ ಸ್ಥಳಾಭಿವೃದ್ಧಿಯು ದೇಶದ ಪ್ರಶಂಸನಲ್ಲಿನ ಇತ್ತೀಚೆಗೆ 31ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿರುವುದು. ಒರಿಜಿನಲ್ ನ್ಯಾಟೋದಾಗ 12 ಸದಸ್ಯ ರಾಷ್ಟ್ರ
ಸ್ವೀಡನ್ ದೇಶ ಅವರು ಸೇರ್ಪಡೆಯಾಗುವುದು 32ನೇ ಸದಸ್ಯ ರಾಷ್ಟ್ರ ಆಗಬಹುದು. ನ್ಯಾಟೋ ಎನ್ನುವುದು ಏನಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು ಒಂದು ಮಿಲಿಟರಿಯ ಬೆಂಬಲಿತ ಸಂಘಟನೆ. ಇದರ ನೇತೃತ್ವ ವಹಿಸಿಕೊಂಡವರು ಯಾರು ಅಂದ್ರೆ USA. ಹಾಗಾದರೆ ಒರಿಜಿನಲ್ 12 ಸದಸ್ಯ ರಾಷ್ಟ್ರಗಳು, ಕೇಂದ್ರ ಸ್ಥಳ ಬೆಲ್ಜಿಯಂ, ಬ್ರುಸೆಲ್ಸ್ 1949. 31ನೇದು ಫಿನ್ಲ್ಯಾಂಡ್, ಅದರ ರಾಜಧಾನಿ ಹೆಲ್ಸಿಂಕಿ. 32ನೇದು ಏನ ವೇಟಿಂಗ್ ದಾಗ ಅದರ, ಅವ್ರು ಯಾರು ಅಂದ್ರೆ ಸ್ವೀಡನ್. ಓಕೆ ಸರ್. ಕ್ವಶನ್: ಇದುವರೆಗೂ ಹಾನರರಿ ಅಕಾಡೆಮಿ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯ. ಸತ್ಯಜಿತ್ ರೇ ಅವರಿಗೆ ಭಾರತ ರತ್ನನೂ ಸಿಕ್ಕದ, ಈ ಪ್ರಶಸ್ತಿನೂ ಸಿಕ್ಕದ. ಇವ್ರು ಯಾರು ಅಂದ್ರೆ ಒರಿಜಿನಲ್ ಕರ್ನಾಟಕದವರು ಇದ್ರು, ಪಶ್ಚಿಮ ಬಂಗಾಳದಾಗ ಹೋಗಿ ನೆಲೆಸ್ಯಾರ. ಹಾಗಾಗಿ ಚಲನಚಿತ್ರದ ನಿರ್ದೇಶಕರಾಗಿದ್ದಾರೆ. ಸತ್ಯಜಿತ್ ರೇ ಅವರಿಗೆ ಏನಂದ್ರ ಏನ್ ಸಿಕ್ಕದ ಅಂದ್ರ ಭಾರತ ರತ್ನನೂ ಸಿಕ್ಕದ, ಹಾನರರಿ ಅಕಾಡೆಮಿ ಪ್ರಶಸ್ತಿ ಪಡೆದ ಏಕೈಕ ಭಾರತೀಯನೂ ಅದರ. AR ರೆಹಮಾನ್ ಅವರಿಗೆ ಏನ್ ಸಿಕ್ಕದಂದ್ರ ಸರ ಅವರು ಸಂಗೀತದ ನಿರ್ದೇಶನಕ್ಕಾಗಿ ಆಸ್ಕರ್ ಪ್ರಶಸ್ತಿ ಪಡೆದಿದ್ದಾರೆ. ಭಾನು ಅತಿಯಾ ಎನ್ನುವವರು 1982ರಲ್ಲಿ ಗಾಂಧಿ ಚಲನಚಿತ್ರ ಬಿಡುಗಡೆಯಾಗಿತ್ತು. ಆ ಗಾಂಧಿ ಚಲನಚಿತ್ರದಲ್ಲಿ ವಸ್ತ್ರ ವಿನ್ಯಾಸ ಮೇಕಪ್ ಮಾಡಿದ್ದಕ್ಕಾಗಿ ಭಾನು ಅತಿಯಾ ಅವರಿಗೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಸ್ಕರ್ ಪ್ರಶಸ್ತಿ ದೊರಕಿದೆ. ಹಾಗಾದರೆ ದ ಫಸ್ಟ್ ಆಸ್ಕರ್ ಅವಾರ್ಡ್ ವಿನ್ನರ್ ಇನ್ ಇಂಡಿಯಾ ಭಾನು ಅತಿಯಾ. ಯಾವ ಫಿಲ್ಮ್? ಆಸ್ಕರ್. ಇಯರ್ 1982. ಎಷ್ಟು ಆಸ್ಕರ್ಗಳು ಆ ಪಿಕ್ಚರ್ಗೆ ಸಿಕ್ಕಿತ್ತು ಗಾಂಧಿಗೆ ಅಂದ್ರ ಟೋಟಲ್ 8. ಗಾಂಧಿ ಚಲನಚಿತ್ರದ ನಿರ್ದೇಶಕ ಇಂಗ್ಲೆಂಡಿನ ಅಟೇನ್ ಬರೋ, ಜಾನ್ ಅಟೇನ್ ಬರೋ ಅಂತ ಹೇಳಿ ಇದ್ರು. ನೆಕ್ಸ್ಟ್ ಇದು ಆಲೋಚನೆ. ಹಾರ್ವರ್ಡ್ ಲಾ ಸ್ಕೂಲ್, ಲಾ ಅಂದ್ರೆ ಕಾನೂನು. ಹಾಗಾದ್ರೆ 2023ರಲ್ಲಿ ಅವಾರ್ಡ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ಅಂತೇಳಿ ಯಾರಿಗೆ ಕೊಟ್ರ ಅಂತ ಕೇಳ್ತಾರ. ಈ ಸದ್ಯಕ್ಕಿರುವಂತಹ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು DY ಚಂದ್ರಚೂಡ್ ಅವರಿಗೆ ಸಿಕ್ಕದ. ಒಂದಿಷ್ಟು ನ್ಯಾಯಾಧೀಶರ ಬಗ್ಗೆ ಏನೇನ್ ಕಲ್ಪನೆಗಳು ಅಂದ್ರೆ ಏನೇನ್ ಇರ್ಬೇಕು ನಮ್ಮಲ್ಲಿ, ಅವ್ರ ಬಗ್ಗೆ ಯಾವ ಏನೋ ಕ್ವಶನ್ ಕೇಳಬಹುದು. ಭಾರತದಲ್ಲಿ ಅತ್ಯಂತ ದೀರ್ಘವಾದ ಸೇವೆ ಸಲ್ಲಿಸಿದ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು ಯಾರದರ ಅಂತ ಕೇಳ್ತಾರ. ಭಾರತದಲ್ಲಿ ದೀರ್ಘಾವಧಿ ಸೇವೆ ಸಲ್ಲಿಸ್ಯಾರಂದ್ರೆ 7 ವರ್ಷಗಳ ಕಾಲ ಮುಖ್ಯ ನ್ಯಾಯಾಧೀಶರಾಗಿದ್ದರೆ ಯಶವಂತ್ ವಿಷ್ಣು ಚಂದ್ರಚೂಡ್ ಅಂದ್ರೆ ಇವರ ತಂದೆಯವರೇ ಇಂಡಿಯನ್ ಲಾರ್ಜೆಸ್ಟ್ ಸರ್ವಿಂಗ್ ಚೀಫ್ ಜಸ್ಟಿಸ್ ಅಂತೇಳಿ ಕೇಳಿದ್ರಂದ್ರ ಯಶವಂತ ವಿಷ್ಣು ಚಂದ್ರಚೂಡ 7 ವರ್ಷ ಸೇವೆ ಸಲ್ಲಿಸ್ಯಾರ. ಅವರ ಮಗನೇ DY ಚಂದ್ರಚೂಡ್ ಅವರು ಭಾರತದಲ್ಲಿ ಸ್ವಲ್ಪ ದಿನ ಮುಖ್ಯ ನ್ಯಾಯಾಧೀಶನಾಗನ ನಿವೃತ್ತಿ ಹೊಂದ್ಯಾರ. ಅವರೇ ಯಾರು ಅಂದ್ರ ಕಮಲ್ ನಾರಾಯಣ ಸಿಂಗ್. ಬರೀ 17ನೇ ದಿನಕ್ಕ ರಿಟೈರ್ಡ್ ಆಗ್ಯಾರ. 17ನೇ ದಿನ ಕಮಲ್ ನಾರಾಯಣ್ ಸಿಂಗ್. ಇನ್ನ ಮತ್ತೇನೇನದಾವ, ಭಾರತದಲ್ಲಿ ಯಾವ ಕೋರ್ಟ್ದಿಂದ ಹೈಯೆಸ್ಟ್ ಸುಪ್ರೀಂ ಕೋರ್ಟ್ಗೆ ಮುಖ್ಯ ನ್ಯಾಯಾಧೀಶರಾಗ್ಯಾರ? ಬಾಂಬೆ ಹೈಕೋರ್ಟ್ದಿಂದ 10 ಭಾರತದಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಆಗಿದ್ದಾರೆ. ಬಾಂಬೆ ಹೈಕೋರ್ಟ್ನೇ ಹೈಯೆಸ್ಟ್ ಕ್ರೆಡಿಟ್ ರೀ, 10 ಚೀಫ್ ಜಸ್ಟಿಸ್ ಗಳನ್ನ ಕೊಟ್ಟು ಕಳಿಸ್ಯದ. ಇಲ್ಲ ಮತ್ತೇನೇನದ, ದೀರ್ಘಾಯುಷ್ಯ, ಬಹಳ ದಿನ ಬದುಕಿದವರು. ಅಮಲ್ ಕುಮಾರ್ ಸರ್ಕಾರ್ 100 ವರ್ಷ ಬದುಕಿ ಹೋಗ್ಯಾರ. ಇವರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು.
ಭಾರತದಲ್ಲಿ ದೀರ್ಘಾವಧಿಯ ಮುಖ್ಯ ನ್ಯಾಯಾಧೀಶ ಆಯುಷ್ಯ ಹೊಂದದವರು. ಇನ್ನ ಮತ್ತೇನೇನದ, ಹರಿಲಾಲ್ ಕನ್ನಯ್ಯ ಅಂತೇಳಿ HG ಕನ್ನಯ್ಯ ಮೊದಲ ಮುಖ್ಯ ನ್ಯಾಯಾಧೀಶರಾಗಿದ್ದರು. ಇವರು 61ನೇ ವಯಸ್ಸಿನಲ್ಲಿನೇ ನಿಧನರಾಗ್ಯಾರ, ಅಂದ್ರೆ ಜೀವಿತಾವಧಿ ಕಡಿಮೆ ಹೊಂದಿದವರು. ಹೀರಾಲಾಲ್ ಜೆ ಕನ್ನಯ್ಯ. ಇನ್ನ ಮತ್ತೇನೇನದಾವ, ಫ್ಯಾಮಿಲಿ ಸಂಬಂಧ ಹೊಂದಿರುವ ಮುಖ್ಯ ನ್ಯಾಯಾಧೀಶರು ಯಾರ್ಯಾರದಾರ? ಮೊದಲನೆಯ ನ್ಯಾಯಾಧೀಶ HG ಕನ್ನಯ್ಯ ಮತ್ತು ಒಬ್ಬರು ಮಧುಕರ್ ಹೀರಾಲಾಲ್ ಕನ್ನಯ್ಯ. ಇಬ್ರು ಏನದಂದ್ರ ರಕ್ತ ಸಂಬಂಧಿಕರು, ಚಿಕ್ಕಪ್ಪ ಮತ್ತು ಮಗ. ರಂಗನಾಥ್ ಮಿಶ್ರಾ ಮತ್ತು ದೀಪಕ್ ಮಿಶ್ರಾ ಇಬ್ರು ಚಿಕ್ಕಪ್ಪ ಮತ್ತು ಮಗ, ರಕ್ತ ಸಂಬಂಧಿಕರು. ಯಶವಂತ್ ವಿಷ್ಣು ಚಂದ್ರಚೂಡ, ಧನಂಜಯ ಯಶವಂತ್ ಚಂದ್ರಚೂಡ ತಂದೆ ಮಗ. ಒಟ್ಟ ಅಂತವರು 3 ಜೋಡಿ ಭಾರತದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಭಾರತದಲ್ಲಿ ಮೊದಲ ಮುಸ್ಲಿಂ ಸಮುದಾಯದ ಮುಖ್ಯ ನ್ಯಾಯಾಧೀಶರು ಎಂ ಹಿದಾಯತ್ ಉಲ್ಲಾ. ಮೊದಲ ಪಾರ್ಸಿ ಸಮುದಾಯದ ಮುಖ್ಯ ನ್ಯಾಯಾಧೀಶರು ಶ್ಯಾಮ್ ಫಿರೋಜ್ ಬರೂಚಾ. ದಲಿತ ಸಮುದಾಯದ ಮೊದಲ ಮುಖ್ಯ ನ್ಯಾಯಾಧೀಶರು ಗೋಪಾಲ ಕೃಷ್ಣ KG ಬಾಲಕೃಷ್ಣನ್. KG ಬಾಲಕೃಷ್ಣನ್. ಮೊದಲ ಜೈನ ಸಮುದಾಯದ ಮುಖ್ಯ ನ್ಯಾಯಾಧೀಶರು ರಾಜೇಂದ್ರ ಮಲ್ ಲೋಧಾ. ಹಾಗಾದರೆ ಸಿಖ್ ಸಮುದಾಯದ ಮೊದಲ ಮುಖ್ಯ ನ್ಯಾಯಾಧೀಶರು ಜಗದೀಶ್ ಸಿಂಗ್ ಖೇಲ್. ಇವರೆಲ್ಲರೂ ಭಾರತದ ಮುಖ್ಯ ನ್ಯಾಯಾಧೀಶರು. ಇವರಿಗೆ ತಲಾ ಮಾಸಿಕ 5 ಲಕ್ಷ ರೂಪಾಯಿ ಸಂಬಳವಿರುತ್ತದೆ. 65 ವರ್ಷಕ್ಕೆ ನಿವೃತ್ತಿಯಾಗ್ತಾರ. ಇವರಿಗೆ ಪ್ರಮಾಣ ವಚನ ಮುಖ್ಯ ರಾಷ್ಟ್ರಪತಿಗಳು ಬೋಧಿಸ್ತಾರ. ಇವರು ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಕೊಡಬೇಕು. ಇಷ್ಟೆಲ್ಲ ಗೊತ್ತಿರ್ಬೇಕು. ವಿಶ್ವ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾರತ ಎಷ್ಟು ಪದಕಗಳನ್ನು ಪಡೆದಿದೆ? 202. ವಿಶ್ವ ವಿಶೇಷ ಒಲಿಂಪಿಕ್ಸ್. ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಬರೆದವರು ಯಾರು? RC ದತ್, ರಮೇಶ್ ಚಂದ್ರ ದತ್. ಚಾರ್ಲಸ್ ವುಡ್ ಏನಾಗಿದ್ದ? 1854ರಲ್ಲಿ ಶಿಕ್ಷಣದ ಸುಧಾರಣೆಗಾಗಿ ವುಡ್ಸ್ ಡಿಸ್ಪ್ಯಾಚ್ ಹೇಳ್ತಾನ. ದಾದಾಬಾಯಿ ನವರೋಜಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದ ಸಂಪತ್ತು ಸೋರಿಕೆ ಸಿದ್ಧಾಂತ ಮಂಡಿಸಿದರು. MN ರಾಯ್. ವ್ಯಾನ್ ಗಾರ್ಡ್ ಎನ್ನುವ ಪತ್ರಿಕೆಯ ಸಂಪಾದಕರು 1934ರಲ್ಲಿ. ಭಾರತಕ್ಕೆ ಒಂದು ಪ್ರತ್ಯೇಕ ಸಂವಿಧಾನ ಬೇಕೆಂದು ಮೊಟ್ಟ ಮೊದಲಿಗೆ ಹೇಳಿದ ವ್ಯಕ್ತಿನೇ MN ರಾಯ್. ಇಷ್ಟು ಗೊತ್ತಿರಬೇಕು. ಮಹಾರಾಣಿ ರುದ್ರಾಂಬೆ ಯಾವ ವಂಶಕ್ಕೆ ಸೇರಿದ್ದಾರೆ? ವಾರಂಗಲದ ಕಾಕತೀಯರು. ಕಾಕತೀಯರ ಹಳೆಯ ರಾಜಧಾನಿ ಏಕಶಿಲಾನಗರ ಎಂದಾಗಿತ್ತು. ರುದ್ರಾಂಬೆಗೆ ಇನ್ನೊಂದು ಹೆಸರು ರಾಯ ಗಜಕೇಶರಿ ಬಿರುದನ್ನು ಹೊಂದಿದ್ದಳು. ಹಾಗಾದರೆ ಇವರು ಯಾರ ನಂತರ ಅಧಿಕಾರಕ್ಕೆ ಬರ್ತಾರಂದ್ರೆ ಗಣಪತಿ ದೇವ ಎನ್ನುವವರ ನಂತರ ಅಧಿಕಾರಕ್ಕೆ ಬಂದರು. ಇವರ ನಂತರ ಉತ್ತರಾಧಿಕಾರಿ ಪ್ರತಾಪ ರುದ್ರ. ಇವರ ಗಂಡನ ಹೆಸರು ಅಥವಾ ಪತಿಯ ಹೆಸರು ವೀರಭದ್ರ. ಹಾಗಾಗಿ ವಾರಂಗಲದ ಕಾಕತೀಯರ ರುದ್ರಾಮ ದೇವಿ ರಾಯ ಗಜಕೇಶರಿ ಎನ್ನುವ ಬಿರುದನ್ನು ಹೊಂದಿದ್ದರು. ಇದು ಗೊತ್ತಿರಬೇಕು. ಮದುರೈ ಪಾಂಡ್ಯರ ಚಿಹ್ನೆ ಏನಾಗಿತ್ತು ಅಂದ್ರೆ ಮತ್ಸ್ಯ. ಮತ್ಸ್ಯ ಅಂದ್ರೆ ಏನ್ರಿ? ಮೀನು. ವ್ಯಂಗ್ಯ ಪೂರ್ವದ ಚಾಲುಕ್ಯರು. ಸ್ಥಾಪಕ ಯಾರು ಅಂತ ಕೇಳ್ತಾರ? ಕುಬ್ಜ ವಿಷ್ಣುವರ್ಧನ. ಪುಲಕೇಶಿತಾಮ್. ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಯಾರು ಅಂದ್ರೆ ಜಯಸಿಂಹ. ಮೊದಲ ಸ್ವತಂತ್ರ ದೊರೆ ಯಾರು ಅಂದ್ರೆ 1ನೇಯ ಪುಲಕೇಶಿ. ಇಷ್ಟು ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ಇಸ್ರೇಲ ಹಮಾಸದ ನಡಬರ್ಕ ಆಪರೇಷನ್ ಅಜಯ. ಅಲ್ಲಿ ಮಂದಿ ಕರ್ಕೊಂಡು ಬಂದ್ರಲ್ಲ ಕದಲ್, ಅವಾಗ ನಡೆದಾಕ. ಇದು UPSC 2016 ಕ್ವಶನ್ ರಿಪೀಟ್ ಮಾಡ್ಯಾರ ಸರ್. ಆಲ್ರೆಡಿ EVS ದಾಗ ಇದೇ ಕ್ವಶನ್ ಹೇಳಿದ್ನು ಅದ ಪರಿಸರ ಅಧ್ಯಯನದಲ್ಲಿ. ಖರಾಯಿ ಎನ್ನುವ ಒಂಟೆ ಏನದ ಅಂತ ಕೇಳ್ಯಾರ. ಖರಾಯಿ ಒಂಟೆ ಸಮುದ್ರದಲ್ಲಿ 3 ಕಿಲೋಮೀಟರ್ ಈಸ್ತದ. ನೋಡಿ ಇಲ್ಲಿ ನೀರ್ನಾಗೆ ಅದ ನೋಡಿ. ಇದು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಕಂಡು ಬರುತ್ತದೆ. ಹೌದು, ಇದೆಲ್ಲ ಮ್ಯಾಂಗ್ರೋವ್ ಅಂದ್ರೆ ನೀರಿನ ಮಣ್ಣಿನ ಸವಕಳಿ ಆಗಬಾರ್ದು ಅಂತೇಳಿ ಇರುವಂತ ಕಾಡಿನಲ್ಲಿ ನೀರ್ನಾಗಿರ್ತವಲ್ಲ ಅಲ್ಲಿ ಇರ್ತಾವ. ಇದು ಕಾಡಿನಲ್ಲಿ ಜೀವಿಸುತ್ತದೆ. ಸಾಕು ಪ್ರಾಣಿ ಅಲ್ಲ. ಇದು ಸಾಕು ಪ್ರಾಣಿ ಇರ್ಲಿಲ್ಲ ಅಂದ್ರೆ ಹಿಮಾಯಕಲ್ಲಿ ಇರ್ತಿದ್ದ ಸಂಗಾಟ. ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪದ. ಇದು ಸಾಕು ಪ್ರಾಣಿಯಾಗಿದೆ.
ಅದಕ್ಕೆ ಇದು ಕರೆಕ್ಟ್. ಒಂಟೆಯ ಡುಬ್ಬದಲ್ಲಿ ಏನಿರ್ತದ ಅಂದ್ರೆ ಕೊಬ್ಬಿನ ರಚನೆ ಇರುತ್ತದೆ. ಒಂಟೆಯ ಗೆಸ್ಟೇಷನ್ ಅಂದ್ರ ಗರ್ಭಾವಧಿಯ ಕಾಲ 365ರಿಂದ 400 ದಿನ. ಹೆಣ್ಣು ಒಂಟೆಯ ಮರಿಗೆ ಏನಂತಾರ ಅಂದ್ರೆ ನ್ಯಾನಿ ಅಂತಾರ. ಒಂಟೆಗಳಿಗೆ ಪ್ರಸಿದ್ಧಿಯಾದ ಜಾತ್ರೆ ಅಜ್ಮೀರ್ ರಾಜಸ್ಥಾನದಲ್ಲಿ ಎಲ್ಲಿ ನಡೀತದ? ಪುಷ್ಕರ ಮೇಳ ಅಂತೇಳಿ ನಡೀತದ. ಪುಷ್ಕರ ಸರೋವರ ಎಲ್ಲದ ಅಂತ ಕೇಳ್ತಾರ, ಅದು ತಾವು ಹೇಳಬೇಕು. ಪುಷ್ಕರ ಸರೋವರ ಅದು ಬ್ರಹ್ಮದೇವನಿಗೆ ನಡೆಯುವ ಜಾತ್ರೆ. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಮೊದಲಿಗೆ ಆಧುನಿಕ ರೇಷ್ಮೆ ಜವಳಿ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿತ್ತು? 1832 ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಸ್ಥಾಪನೆ ಮಾಡಿತು. ನಂತರ ಎರಡನೆಯದು ಕರ್ನಾಟಕ 1845, ಮೂರನೆಯದ್ದು ಎಂದು ಕಾಶ್ಮೀರದಲ್ಲಿ 1892. ಅಂದ್ರೆ ಫಸ್ಟ್ ಎಲ್ಲಿ ಅಂದ್ರೆ ಹೌರಾ ಪಶ್ಚಿಮ ಬಂಗಾಳ, ಸೆಕೆಂಡ್ ಕರ್ನಾಟಕ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಯನ್ನು ರೇಷ್ಮೆಯ ನಾಡು ಎಂದು ಕರೆಯುತ್ತಾರೆ? ರಾಮನಗರ್. ಬಟ್ ಇದಕ್ಕೆ ಆನ್ಸರ್ ಇರೋದು ಇದು ರೀ, ಹೌರಾ ವೆಸ್ಟ್ ಬೆಂಗಾಲ್. ನೆಕ್ಸ್ಟ್, ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವುದು ಉತ್ತರ ಪ್ರದೇಶ, ಸೆಕೆಂಡ್ ಮಹಾರಾಷ್ಟ್ರ, ಥರ್ಡ್ ಕರ್ನಾಟಕ. ಹಾಗಾದರೆ ನಾವು ದಕ್ಷಿಣ ಭಾರತದಾಗ ಇದೀವಿ ಅಂದ್ರೆ ನಾವೇ ಇದೀವನ್ನ. ಕರ್ನಾಟಕದಲ್ಲಿ ಸಕ್ಕರೆಯ ಜಿಲ್ಲೆ ಬೆಳಗಾವ, ಸಕ್ಕರೆಯ ನಾಡು ಮಂಡ್ಯ. ಇದು ಗೊತ್ತಿರಬೇಕು. ಹೈಯೆಸ್ಟ್ ಕಬ್ಬು ಬೆಳೆಯದೆ ಬೆಳಗಾವಿ. ನೆಕ್ಸ್ಟ್, ಈ ವೈಸರಾಯಿಗಳನ್ನು ಕಾಲಾನುಕ್ರಮದಲ್ಲಿ ಹೇಳಿರಿ. ಹಿಂಗ್ ಕೇಳದಕ್ಕರ ಇದು ಹಾಡ ಬರ್ಬೇಕು ಸರ್ ತಮಗೆ. ಈಸ್ ಕಾರ್ನ್, ಜಾನ್ ಸೋರ್ವೆಲ್ಲಿ, ಮಿಂಟೋ ಹೆಸ್ಟಿ, ಅಮ್ರೆಸ್ಟ್ ಬೆಂಟಿ, ಅಕ್ಲೆಂಡ್ ಎಲ್ಬ್ರೋ ಹಾರ್ಡಿ, ಡಾಲಿ ಕ್ಯಾನ್, ಎಲ್ಗಿನ್, ಲಾರಿ ಮೀಯು, ನಾರ್ತ್ ಲಿಟ್ಟಿ, ರಿಪ್ಪಿ ಡಪ್ಪಿ, ಲ್ಯಾನ್ಸ್ಡೋ, ಎಲ್ಗಿನ್, ಕರ್ಜೋ, ಮಿಂಟೋ, ಹಾರ್ಡಿ, ಚೇಮ್ಸ್, ರೀಡಿ, ಇರ್ವಿ, ವೆಲ್ಲಿ, ಲಿಲ್ಲಿ, ವ್ಯಾವಿ, ಮೌಂಟಿ. ಅವ್ರ ಸೀರಿಯಲ್ ಅಂದ್ಬಿಟ್ಟೇವು ಅಂದ್ರೆ ಅವ್ರ ತಾನೇ ಜನ್ಮ ಕುಂಡಲಿನೇ ಸಿಗ್ತದ ಅವ್ರದ್ದು. ಹಾಗಾದರೆ ಇದ್ರೊಳಗ ಅವರನ್ನ ಅನುಕ್ರಮವಾಗಿ ಹೇಳ್ರಿ ಅಂತ ಕೇಳದಕ್ಕರ ಇಲ್ಲಿ ನಾವು ಏನಾದ್ರು ಬರ್ಕೋತ ಹೋಗ್ಬೋದು. ಇಲ್ಲಿ ಬರ್ದಿರ್ತ ನೋಡಿ. ಹೀಸ್ ಕಾರ್ನ್, ಜಾನ್ ಶೋರ್, ವೆಲ್ಲಿ, ಮಿಂಟೋ, ಹೆಸ್ಟಿ, ಅಮರೆಸ್ಟ್, ಬೆಂಟಿ, ಅಕ್ಲೆಂಡ್, ಎಲ್ಬ್ರೋ ಹಾರ್ಡಿ, ಡಾಲಿ ಕ್ಯಾನ್, ಎಲ್ಗಿನ್, ಲಾರಿ ಮೇಯೋ, ನಾರ್ತ್ ಲಿಟ್ಟಿ, ರಿಪ್ಪಿ ಡಪ್ಪಿ, ಲ್ಯಾನ್ಸ್ಡೋ ಎಲ್ಗಿನ್, ಕರ್ಜೋ ಮಿಂಟೋ, ಹಾರ್ಡಿ ಚೇಮ್ಸ್, ರೀಡಿ ಇರ್ವಿ, ವೆಲ್ಲಿ, ಹಾರ್ಡಿ ಚೇಮ್ಸ್, ರೀಡಿ ಇರ್ವಿ, ಡಾಲಿ ಕ್ಯಾನ್ ಎಲ್ಗಿನ್, ಲಾರಿ ಮೇಯೋ, ನಾರ್ತ್ ಲಿಟ್ಟಿ, ರಿಪ್ಪಿ ಡಪ್ಪಿ, ಲ್ಯಾನ್ಸ್ಡೋ ಎಲ್ಗಿನ್, ಕರ್ಜೋ ಮಿಂಟೋ, ಹಾರ್ಡಿ ಚೇಮ್ಸ್, ರೀಡಿ ಇರ್ವಿ, ವೆಲ್ಲಿ ಲಿಲ್ಲಿ, ವ್ಯಾವಿ ಮೌಂಟಿ. ಇದು ನಮಗ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಹಾಗಾದರೆ ಈಗ ಅವ್ರ ಪ್ರಕಾರ ಎಲ್ಲೆಲ್ಲದವ ಅನ್ನೋದು ನೋಡ್ರಿ. ಡಾಲಿ ಕ್ಯಾನ್ ಎಲ್ಗಿನ್, ಲಾರಿ ಮೇಯೋ ಅನ್ನೋರು ಅದಾರನ್ರಿ? ಇಲ್ಲ ಅದಾರ ನೋಡಿ. ಲಾರ್ಡ್ ಮೇಯೋ, ಲಾರಿ ಮೇಯೋ, ನಾರ್ತ್ ಬ್ರೂಕ್, ನಾರ್ತ್ ಲಿಟ್ಟಿ, ರಿಪ್ಪಿ ಡಪ್ಪಿ ಅಂತ ಹೇಳಿ ಬರ್ತದ. ಅವುಗಳನ್ನ ಲ್ಯಾನ್ಸ್ಡೋ ಎಲ್ಗಿನ್, ಲ್ಯಾನ್ಸ್ಡೋ ಅನ್ನೋ ಇಲ್ಲದಾನ ಏನ. ಹಾಗಾದ್ರೆ 1 2 ಅಂದ್ರ 4 ಆಗನ 1. ಇದಕ್ಕೆ ನೀವು ಟಿಕ್ ಹಾಕಬಾರ್ದು. ಇದು ಹಾಡ ಬರೆದ್ರೆ ಇವ್ರು ಕರೆಕ್ಟೇ ಬರ್ತಾರ, ಎಲ್ಲಿ ಹೋಗಲ್ಲ ಸರ್. ಆಯ್ತ್ರೆ? ಇಲ್ಲ ಅದ ನೋಡಿ. ಕರ್ಜೋ ಮಿಂಟೋ, ಕರ್ಜನಾಗನ ಮಿಂಟೋ, ಲೆನ್ಲಿತ್ಗೋ ಬಂದ್ ಬಳಕ್ ಮಿಂಟೋ ಬರ್ತಾನ. ನೆಕ್ಸ್ಟ್, ಭಾರತದ ಆಹಾರದ ನಿಗಮ ಯಾವ ವರ್ಷ ಸ್ಥಾಪನೆಗೊಂಡಿದೆ? ಹಾಗಾದರೆ ಇದರ ಸಂಕೇತ ನೋಡಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1965. ಎಲ್ಲದ ಕೇಂದ್ರ ಸ್ಥಳ ಅಂದ್ರೆ ದೆಹಲಿ. ಹಾಗಾದ್ರೆ ಈ ಸದ್ದ ಅಶೋಕ್ ಕುಮಾರ್ ಮೀನಾ ಎನ್ನುವವರು
ಇದರ ಅಧ್ಯಕ್ಷರಾಗ್ಯಾರ 1965. ಕೆಳಗಿನ ಯಾವ ಏಜೆನ್ಸಿ ಸುಕನ್ಯಾ ಸಮೃದ್ಧಿ ಯೋಜನೆ? ನ್ಯಾಷನಲ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಟ್, ರಾಷ್ಟ್ರೀಯ ಉಳಿತಾಯ ಸಂಸ್ಥೆ, ಇವ್ರು ನಿರ್ವಹಣೆ ಮಾಡ್ತಾರ್ರಿ. ಇಲ್ಲದ ನೋಡ್ರಿ. ಹಾಗಾಗಿ ಅಂದ್ರ ಕನಿಷ್ಠ ಎಷ್ಟು ಠೇವಣಿ ಇಡಬೇಕು? 250 rupees. ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಠೇವಣಿ ಇಡಬಹುದು? 1.5 ಲಕ್ಷ. ಇದು ಎಂದು ಚಾಲು ಆಗ್ಯದ? 2015ಕ್ಕ. ಹಾಗಾದ್ರೆ ಎಷ್ಟು ವರ್ಷ ಖಾತೆ ಹೊಂದಿರಬೇಕು? 10 ವರ್ಷ. ಇನ್ನ ಹೆಣ್ಣು ಮಗುವಿನ ಹೆಸರಿನಲ್ಲಿ ಮಾತ್ರ, ಹೆಣ್ಣು ಮಕ್ಕಳಿಗೆ ಮಾತ್ರ ಅಂಚೆ ಕಚೇರಿದಾಗನು FD ಇಡಬಹುದು, ಬ್ಯಾಂಕ್ದಾಗನು ಬರ್ತದ. ಇದರದ ವಿಶೇಷತೆ ಅದ. ಬೇಟಿ ಪಡಾವೋ ಬೇಟಿ ಬಚಾವ್ ಅಂತೇಳಿ ಆ ಕಾರ್ಯಕ್ರಮದ ಒಂದು ಭಾಗವಾಗಿ ಇದನ್ನು ಸ್ಟಾರ್ಟ್ ಆಗಿದ್ದು. ನ್ಯಾಷನಲ್ ಸೇವಿಂಗ್ಸ್ ಇನ್ಸ್ಟಿಟ್ಯೂಟ್ ಎಲ್ಲ ನೋಡ್ಕೋತಾರ. ಯಾವುದು ಫೆರಸ್ ಲೋಹವಾಗಿದೆ? ಕ್ರೋಮಿಯಂ, ಅದ ಮ್ಯಾಂಗನೀಸ್, ನಿಕ್ಕಲ್, ಸಿಲಿಕಾನ್, ಟೈಟಾನ್. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದು ಏನ್ರಿ ಇದು? ಫೆರಸ್. ಫೆರಸ್ ಅಂದ್ರೆ Fe ಅಂದ್ರೆ ಏನು? ಕಬ್ಬಿಣದ ಅಂಶ ಹೊಂದಿರಬೇಕು. ಕಬ್ಬಿಣದ ಅಂಶ ಹೊಂದಿರುವ ಲೋಹಗಳು ಯಾವದವತ್ ಕೇಳಾರ. ಮೈಕಾ ಎಂದರೆ ಅಬ್ರಕ. ಅಬ್ರಕದ ಉತ್ಪಾದನೆಯಲ್ಲಿ ಭಾರತ ಹೈಯೆಸ್ಟ್ ಅದ. ಬಾಕ್ಸೈಟ್ ಎದರ ಲೋಹವಾಗಿದೆ ಅಂದ್ರೆ ಅದಿರು ಅಲ್ಯೂಮಿನಿಯಂದದ. ತಾಮ್ರದ ಇನ್ನೊಂದು ಸಂಕೇತ ಏನಂದ್ರೆ CO ಅದ. ವಿಜಯ್ ತೆಂಡೂಲ್ಕರ್ ಜನಪ್ರಿಯ ನಾಟಕಗಳಲ್ಲಿ ಇದು ಆಗಿದೆ. ನೀವೇ ಆನ್ಸರ್ ಮಾಡಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ. ಪಟ್ಟಿ. ನೆಕ್ಸ್ಟ್ ಇದಕ್ಕ ನೀವು ಏನದಂದ್ರ ಯಾವುದು ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕಗಳಲ್ಲಿ ಒಂದಾಗಿದೆ? ಪಟ್ನೆ ಹೇಳ್ರಿ. ನಾಗರಾಜ್. ಬಿ. ಶಕ್ಕರಂ ಬಿನ್ಡರ್. ನೆಕ್ಸ್ಟ್ ಮುಂಬೈ ಹೈ. ಇದು ಜಪಾನ್ ದೇಶದಿಂದ ತಂದು ಇಲ್ಲೊಂದು ಉಪಕರಣ ನೆಲೆಗೊಳಿಸಲಾಗಿದೆ. ಸಾಗರ ಸಾಮ್ರಾಟ ಎನ್ನುವ ಉಪಕರಣ. ಹಾಗಾದರೆ ಸಾಗರ ಸಾಮ್ರಾಟ ಉಪಕರಣ ಎಷ್ಟು ರೂಪಾಯಿಯ ನೋಟಿನ ಮೇಲೆ ಇದರ ಚಿತ್ರವಿದೆ? ಕ್ವಶನ್ ಮಾರ್ಕ್. ಸಾಗರ ಸಾಮ್ರಾಟ ಎನ್ನುವುದು ಯಾವ ರೂಪಾಯಿಯ ನೋಟಿನ ಮೇಲೆ ಇದರ ಚಿತ್ರಣವಿದೆ? ಪ್ರಶ್ನೆ ಆಪ್ಷನ್ ಹೇಳಬೇಕು. ಇದು ಯಾವ ದೇಶದಿಂದ ತರಲಾಗಿದೆ? ಜಪಾನ್. ಇದರ ಉದ್ದೇಶ ಏನು? ಕಚ್ಚಾ ತೈಲ ಹೊರತೆಗೆಯುವ ಒಂದು ಉಪಕರಣವಾಗಿದೆ. ಇನ್ನ ಬಾಂಬೆ ಹೈ ಎನ್ನುವುದು ಎಲ್ಲದ ಅಂತ ಕೇಳ್ತಾರ? ಅರಬ್ಬಿ ಸಮುದ್ರದ ಖಂಡಾವರಣ ಪ್ರದೇಶ. ಖಂಡಾವರಣ ಪ್ರದೇಶ ಅಂದ್ರೆ ಇದರ ಅರ್ಥ ಏನಂದ್ರ ಕಾಂಟಿನೆಂಟಲ್ ಸೆಲ್ಫ್. ಕಾಂಟಿನೆಂಟಲ್ ಸೆಲ್ಫ್ ಎನ್ನುವ ಪ್ರದೇಶದೊಳಗ ಬರುತ್ತೆ. ಇದು ನೆನ್ಪಿಟ್ಕೋ ಸರ್. ನೀವು ಮತ್ ಮುಂಬೈ ಮಗ್ಳ ಕದ ಹೇಳಿದ್ರೆ ಹೋಗ್ತದ ಆ ಕಡೆ. ಕಾಂಟಿನೆಂಟಲ್ ಸೆಲ್ಫ್. ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡದಾದ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು? ಇದು ಈ ರೀತಿ ಇಲ್ಲಿ ಒಂದು ಎರಡು ಏನು ಅಂದ್ರ, ಕೆಳಗಿನವುಗಳಲ್ಲಿ ಭಾರತದ ಅತ್ಯಂತ ದೊಡ್ಡದಾದ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು? ಇದು ಸ್ವಲ್ಪ ಏನಂದ್ರೆ ಕನ್ಫ್ಯೂಸ್ಡ್ ಏನದ ಅಂದ್ರಿ, ಜೌಗು ಅನ್ನುವುದಕ್ಕೆ ಇಂಗ್ಲಿಷ್ನ ಮರ್ಸಿ ಲ್ಯಾಂಡ್ ಅಂತೀವಿ. ವೆಟ್ಲ್ಯಾಂಡ್ ಬೇರೆ, ಮರ್ಸಿ ಲ್ಯಾಂಡ್ ಬೇರೆ. ಮರ್ಸಿ ಲ್ಯಾಂಡ್ ಅಂದ್ರೆ ಉಪ್ಪಿನಾಂಶ ಹೆಚ್ಚಿಗಾಗಿ ಒಳಗಡೆ ಭೂಮಿ ಒಳಗ ಉಪ್ಪಿನಾಂಶ ಮ್ಯಾಗ ಬರೋದು. ವೆಟ್ಲ್ಯಾಂಡ್ ಅಂದ್ರೆ ಬರೀ ತರಿ ಭೂಮಿ ಆಯ್ತು. ಎರಡಕ್ಕೂ ಡಿಫ್ರೆನ್ಸ್ ಅದ ರೀ. ವೆಟ್ಲ್ಯಾಂಡೇ ಬೇರೆ, ಮರ್ಸಿ ಲ್ಯಾಂಡ್ ಬೇರೆ. ಮರ್ಸಿ ಲ್ಯಾಂಡ್ ಮೀಥೇನ್ ಗ್ಯಾಸ್ ಬರ್ತಾ ಇರ್ತದ. ಹಾಗಾದರೆ ನಾವು ತೆಗೆದುಕೊಳ್ಳೋದಾದ್ರ ಒಂದು ಏನಂದ್ರ
ಲವಣಾಂಶವನ್ನು ಹೆಚ್ಚಿಗೆ ಹೊಂದಿರುವಂತ ತೇವಾಂಶ ಭರಿತ ಭೂಮಿ ಯಾವುದು ಅಂದ್ರೆ ಸಾಂಬಾರ್ ಸರೋವರ. ಸಾಂಬಾರ್ ಸರೋವರ ಇರುವುದು ಎಲ್ಲಿ? ರಾಜಸ್ಥಾನದ ಜೈಪುರದ ಸಮೀಪದಲ್ಲಿ. ಅದನ್ನ ನಿರ್ಮಿಸಿರುವುದು ಲೂನಿ ನದಿ. ಈಗ ಅದಕ್ಕೆ ಹೋಗಿ ನಾವು ಆನ್ಸರ್ ಹಾಕಿದ್ರೆ ರಾಜಸ್ಥಾನಕ್ಕೆ ಹೋಗ್ಬೇಕು. ಏನ್ರಿ? ಮೊದಲನೆಯ ಆದ್ಯತೆ ಇಲ್ಲಿ ರಾಜಸ್ಥಾನ ಕೊಡ್ತೀವಿ. ಆದರೆ ಇದೇ ಕಾನ್ಸೆಪ್ಟ್ ಏನದಂದ್ರ ಅದು ತರಿ ಭೂಮಿ, ವೆಟ್ಲ್ಯಾಂಡ್ ಆಯ್ತು. ಮರ್ಸಿ ಲ್ಯಾಂಡ್ ಅನ್ನೋದು ವರ್ಡ್ ತಗೊಂಡೇವಂದ್ರ ಭಾರತದಲ್ಲಿ ಅತ್ಯಂತ ವಿಸ್ತಾರವಾದ ಮರ್ಸಿ ಲ್ಯಾಂಡ್ ಹೊಂದಿರುವುದು ಗುಜರಾತಿನ ರಾಣಾ ಆಫ್ ಕಚ್. ಗುಜರಾತಿನ ರಾಣಾ ಆಫ್ ಕಚ್ ಪ್ರದೇಶದೊಳಗೆ ಇದ್ದದ್ದು. ಹಾಗಾದರೆ ಇಲ್ಲಿ ಇದನ್ನು ಹೀಗೆ ಕೊಟ್ಟಿ ನೋಡಿ. ಗುಜರಾತಿನಲ್ಲಿ ಭಾರತದ ಅತಿ ದೊಡ್ಡದಾದ ಉಪ್ಪು ನೀರಿನ ಕೃಷಿ ಭೂಮಿ ಅಂದಕ್ರೆ ಹಿಂಗ್ ತೋತೇವ್ ನಾವು. ಹಾಗಾದರೆ ಈಗ ಎರಡಕ್ಕೂ ಆಪ್ಷನ್. ಇದಕ್ಕ ನೀವು ಮೊದಲನೆಯ ಆದ್ಯತೆ ರಾಜಸ್ಥಾನ ಕೊಡಿಸ್ತಾರ. ಅದರೊಳಗ ಅವರು ಸಾಂಬಾರ್ ಸರೋವರ ಹಿಂಗ್ ಕೇಳಿದ್ರಂದ್ರೆ ಬಹಳ ನಿರ್ದಿಷ್ಟವಾಗಿ ಹೇಳಿಬಿಡ್ತಿದ್ದೇವ್ ನಾವು. ಇಲ್ಲಿ ಎರಡಕ್ಕೂ ಗೊಂದಲ. ಮರ್ಸಿ ಲ್ಯಾಂಡ್ ಅಂದಕ್ರ ರಾಣಾ ಆಫ್ ಕಚ್, ವೆಟ್ಲ್ಯಾಂಡ್ ಅಂದಕ್ರ ಸಾಂಬಾರ್ ಸರೋವರ. ಇದು ಕನ್ಫ್ಯೂಷನ್ ಆಗುವಂತಂದು ಏನೂ ಇಲ್ಲ. ಹಾಗಾಗಿ ಒಂದೇ ಆಪ್ಷನ್ ನಮ್ಮದು ಮೊದಲನೆಯ ಆದ್ಯತೆ ಯಾವುದು ಅಂದ್ರೆ ರಾಜಸ್ಥಾನ. ಯಾಕಂದ್ರೆ ಸಾಂಬಾರ್ ಸರೋವರ ಎನ್ನುವುದು ಸಲೈನೇಟೆಡ್ ಅಂದ್ರೆ ಲವಣ ಯುಕ್ತದ್ದೇ ಅದ. ಆದ್ರೆ ಇನ್ ಟರ್ಮ್ಸ್ ಆಫ್ ದಿ ಬರೇ ಏರಿಯಾ ತಗೊಂಡೇವು ಅಂದ್ರೆ ಮತ್ತು ಗುಜರಾತಿನ ರಾಣಾ ಆಫ್ ಕಚ್ದಾಗನು ಒಂದು ಭಾಗ ಅದ ರೀ. ಈ ಸದ್ಯಕ್ಕ ಇದರ ಉತ್ತರ ಏನಾಗಿರಲಿ ರಾಜಸ್ಥಾನ್. ಇದನ್ನ ತಾವು ಗೊಂದಲ ಮಾಡ್ಕೋರಿ ಅಂತೇಳಿ ಹೇಳಕತ್ತಿಲ್ಲ. ಇದು ಕೇಳುವ ಸ್ಪಷ್ಟತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸ್ತದ. ನೆಕ್ಸ್ಟ್ ಇಲ್ಲಿ ಇರೋದು ಇದು ಗುಜರಾತಿಂದ ಅದ ನೋಡಿ ಸರ್. ಇದೇ ಕ್ವಶನ್, ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಅತಿ ದೊಡ್ಡದಾದ ಲವಣಯುಕ್ತ ತೇವ ಪ್ರದೇಶವಾಗಿದೆ? ಇಲ್ಲಿ ಏನದ? ಇಲ್ಲಿ ಏನದ? ಸಾಂಬಾರ್ ಸರೋವರವಿದೆ. ಹಿಂಗ ಸ್ವಲ್ಪ ವ್ಯತ್ಯಾಸಗಳು ಆಗ್ತಿರ್ತಾವ. ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ಸ್ಥಾಪನೆ? 1955. ಅದಕ್ಕಿಂತ ಮೊದಲು 1921 ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಕಲ್ಕತ್ತಾ, ಮದ್ರಾಸ್, ಮುಂಬೈ 3 ಕೂಡಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ತು. 55 ಜುಲೈ 1ಕ್ಕ ಅದು ಇಂಪೀರಿಯಲ್ ಬ್ಯಾಂಕ್ ನ್ಯಾಷನಲೈಸ್ಡ್ ಆಯ್ತು. ಆಗ ಅದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಹೆಸರು ಪಡೀತು. ಅಂದ್ರ ಈಗ ಅದರ ಕೇಂದ್ರ ಸ್ಥಳ ಎಲ್ಲದಂದ್ರೆ ಮುಂಬೈ. ಇದೇ ಹೇಳ್ಬೇಕ ನಾವು. ಈ ಸದ್ದ ಅದಕ್ಕ ಅಧ್ಯಕ್ಷ ಯಾರದನಂದ್ರ ದಿನೇಶ್ ಕುಮಾರ್. ಚಂದ್ರಯಾನ 3 ಉಡಾವಣೆ ಮಾಡಿದ ದಿನಾಂಕ ಯಾವುದು? 14 ಜುಲೈ 2023. ಉಡಾವಣೆ ಮಾಡಲು ಅದು ತೆಗೆದುಕೊಂಡು ಹೋದ ರಾಕೆಟ್ ಲಾಂಚಿಂಗ್ ವೆಹಿಕಲ್ ಮಾರ್ಸ್ 3M4 ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಉಡಾವಣೆ. ಕಕ್ಷೆಗೆ ಎಂದು ಹೋಗಿ ಎಂದ್ರ 5 ಆಗಸ್ಟ್ 2023. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಯಾವಾಗ ಆರಿಸಿಬಿಟ್ಟರ? ಮ್ಯಾರಿನಾರ್ 1971. ಇದು ಹೇಳ್ಬೇಕು. ಸಾಗರದ ಆಳವನ್ನು ಅಳೆಯುವುದು ಪ್ಲಾನಿಮೀಟರ್ ಅಂದ್ರ ನಕಾಶೆಗಳ ಮೇಲಿನ ವಿಸ್ತೀರ್ಣ ಅಳೆಯುವುದು. ಪ್ಯಾಥೋಮೀಟರ್ ಅಂದ್ರ ಆಳ. ಬ್ಯಾರೋಮೀಟರ್ ಅಂದ್ರ ವಾತಾವರಣದ ಒತ್ತಡ. ಹೈಗ್ರೋಮೀಟರ್ ಎಂದರೆ ಕ್ವಶನ್ ಮಾರ್ಕ್. ಇದಕ್ಕೆ ಸರಿಯಾದ ಉತ್ತರ ಪ್ಯಾಥೋಮೀಟರ್. 1 ಫ್ಯಾದಮ್ = 6 ಫೀಟ್ಗಳಿಗೆ ಸಮ. ಮಾಧವಿ ಮುದುಗಲ್ಲ ಎದಕ್ ಫೇಮಸ್ ಅದರ ಅಂದ್ರ ಒಡಿಸ್ಸಿ ಎನ್ನುವ ನೃತ್ಯ. ಇದು ಎಂತ ನೃತ್ಯ ಅಂದ್ರೆ ತಮಿಳುನಾಡಿನಲ್ಲಿ ಸೋಲೋ ಅಂದ್ರ ಸಿಂಗಲ್ ಡಾನ್ಸ್ ಕುಚಿಪುಡಿ. ಇದು ಎಲ್ಲದ ಅಂತ ಕೇಳ್ತಾರ? ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಕಥಕಳಿ ಇದು ಎಲ್ಲದಂದ್ರ ಕೇರಳ. ಒಡಿಸ್ಸಿ ಅನ್ನೋದು ಒಡಿಸ್ಸಾ. 28 ನವೆಂಬರ್ ನ್ಯೂಜಿಲೆಂಡಿನ ಹೊಸ ಪ್ರಧಾನಮಂತ್ರಿ ಯಾರಾದ್ರು ಅಂದ್ರೆ 42ನೇ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ರು ಅಂದ್ರ ಕ್ರಿಸ್ಟೋಫರ್ ಲಕ್ಸನ್. ಆದರೆ ಇವರು 2 ಟೈಮ್ಸ್ ಆಗ್ಯಾರ. ಯಾರು ಅಂದ್ರ ಜೆಸಿಂಡಾ ಆರ್ಡೆನ್ಸ್. ಇವರು 2 ಟೈಮ್ಸ್ ಆಗಿ ಈ ಸಲ ಸೋತರ. ಈ ಸಲ 41ನೇದು ಇವರು, 42ನೇದು ಇವ್ರೇ ಸರ್. ಅಂದ್ರ ಕ್ರಿಸ್ಟೋಫರ್ ಲಕ್ಸನ್ ಎನ್ನುವವರು ಚುನಾಯಿತರಾದ. ಇತ್ತೀಚೆಗೆ ಸಿಕ್ಲಾರ ಸುರಂಗ ಕುಸಿತದಲ್ಲಿ ಏನದಂದ್ರ
41 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಟೋಟಲ್ 16 ದಿನಗಳ ಕಾಲ ಅಲ್ಲೇ ಇದ್ರು. ಅದು ಉತ್ತರಾಖಂಡದ ಉತ್ತರ ಕಾಶಿ ಎನ್ನುವ ಜಿಲ್ಲೆಯಲ್ಲಿ ಬರುತ್ತದೆ. ಇದು ಹೇಳೋಣ. ನೆಕ್ಸ್ಟ್, ಜಮ್ಮು ಕಾಶ್ಮೀರದ ರಜೌರಿ ಎನ್ಕೌಂಟರ್ದಲ್ಲಿ ಕ್ಯಾಪ್ಟನ್ MV ಪ್ರಾಂಜಲ್ 63ನೇ ನ್ಯಾಷನಲ್ ರೈಫಲ್ಸ್ ರಾಷ್ಟ್ರೀಯ ರೈಫಲ್ಸ್ ಒಂದು ಏನದಂದ್ರ ಅದಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ ಅನ್ನಂಗ. ನೆಕ್ಸ್ಟ್, ICC ಹಾಲ್ ಆಫ್ ಫೇಮ್ ಇದಕ್ಕೆ ಸೇರ್ಪಡೆಗೊಂಡ ಭಾರತದ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಡಯಾನಾ ಎಡುಲ್ಜಿ. ಇವರು ಕ್ರಿಕೆಟ್ ಆಡಕ್ರ ಹಿಂಗಿದ್ರು. ಈಗ ಮೊನ್ನೆ ಪ್ರಶಸ್ತಿ ಸಿಕ್ಕದಲ್ಲ, ಈಗ ರಿಟೈರ್ ತಗೊಂಡವ್ರ ಅದಾರ ನಂಗೆ. 2023 ಭಾರತೀಯ ಮಹಿಳಾ ಹಾಕಿ ತಂಡ ಯಾವ ದೇಶವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು. ಎಲ್ಲಿ ನಡೆದದ ಅಂದ್ರೆ ಮೊದಲು ಭಾರತದ ನಡೆದದ. ಯಾವುದ ನಡೆದದ ಹಾಕಿ ಚಾಂಪಿಯನ್, ಏಷ್ಯನ್ ಹಾಕಿ ಚಾಂಪಿಯನ್ ಅಂದ್ರ ರಾಂಚಿದೊಳಗ. ಇನ್ನ ಏನದಂದ್ರ ಯಾವ ಕ್ರೀಡಾಂಗಣದಲ್ಲಿ ನಡೀತು ಅಂದ್ರೆ ಜೈಪಾಲ್ ಸಿಂಗ್ ಕ್ರೀಡಾಂಗಣ, ರಾಂಚಿ, ಜಾರ್ಖಂಡ್. ಭಾರತ ಈ ಸಲ ಗೆದ್ದಿತ್ತು. ಇದು ಎಷ್ಟನೇ ಸಲ ಚಾಂಪಿಯನ್ ಅಂದ್ರೆ 2ನೇ ಸಲ ಆಗ್ಯದ. ಯಾರನ್ನು ಸೋಲಿಸಿದೀವಿ ಅಂದ್ರೆ ಜಪಾನ್ದವರಿಗೆ. ಥರ್ಡ್ ಯಾರದನಂದ್ರೆ ಚೀನಾ. ಇಷ್ಟ ಆಯ್ತು. ಹಾಗಾದ್ರೆ ನಾವು ಯಾರಿಗೆ ಸೋಲಿಸಲು ಬಳಕ ಗೆದ್ದಿದೀವಿ ಅಂದ್ರೆ ಜಪಾನ್ದವ್ರು. ವಿಶ್ವಸಂಸ್ಥೆ ಯಾವ ದಿನವನ್ನು 8ನೇ ಬಿಲಿಯನ್ 15 ನವೆಂಬರ್ 2022 ಆಯ್ತು. ಹಾಗಾದ್ರೆ ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಅದರಿ. ಈ ಸಲ ವಿಶ್ವ ಜನಸಂಖ್ಯಾ ದಿನ ಜುಲೈ 11ಕ್ಕೆ ಘೋಷವಾಕ್ಯ ಥೀಮ್ ಏನದ? ಲಿಂಗ ಸಮಾನತೆ ಶಕ್ತಿಯನ್ನು ಅನಾವರಣಗೊಳಿಸುವುದು. ಲಿಂಗ ಸಮಾನತೆ ಅಂದ್ರೆ ಪುರುಷ ಮತ್ತು ಮಹಿಳಾ ಎನ್ನುವ ಭೇದ ಭಾವವನ್ನು ಕಡಿಮೆ ಮಾಡಿಸೋದಂದಂಗ. ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಹಂಗೆ ಅವ್ರನ್ನ ಮುಂದುವರಿಸ್ಯಾರ. ಇಲ್ಲ ಅದ ನೋಡಿ, ಜಯಪ್ರಕಾಶ್ ಹೆಗಡೆ ಐತ್ರೆ. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಒಬ್ಬ ಮಹಿಳಾ ನಾಯಕಿಯ ಭೂಗತ ರೇಡಿಯೋ ಸ್ಟೇಷನ್ ಗ್ರೇಸ್. ಸಂಪೂರ್ಣವಾಗಿ ಇದಕ್ಕೆ ಗ್ರೇಸ್ ಬರ್ತದ ನೋಡಿ ಸರ್. ಯಾರದಾರ ಅಂದ್ರೆ ಉಷಾ ಮೆಹ್ತಾ ಅದಾರ. ಸಣ್ಣ ಹುಡುಗಿ 21 ವರ್ಷದ ಅವಳು. ಸೌಂಡ್ ಬಹಳ ಇಂಪಾರ್ಟೆಂಟ್ ಇತ್ತು ಅವಾಗ. ಇವ್ರು ಏನಂದ್ರ ಕ್ವೀನ್ ಆಫ್ ದಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಬಟ್ ಇವ್ರು ರೇಡಿಯೋದಾಗ ಅಲ್ಲರಿ ಗೋಮಾಲಿಯ ಟ್ಯಾಂಕ್ ಅಂತೇಳಿ ಒಂದು ಮೈದಾನ ಇರ್ತಲ್ಲ, ಅಲ್ಲಿ ಹೋಗಿ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ಯಾರ ಇವರು. ಇವರು ತ್ರಿವರ್ಣ ಧ್ವಜ ಹಾರಿಸಿದವರು. ಇವರೆಲ್ಲ ಅದ್ರೊಳಗೆ ಪಾಲ್ಗೊಂಡವ್ರು ಅದಾರ್ರಿ. ಬಟ್ ಬೇರೆ ಬೇರೆ ಚಳವಳಿದಾಗ ಇದು ಆನ್ಸರ್ ಬರಬೇಕಾಗಿತ್ತು. ಇದಕ್ಕ ಸಂಪೂರ್ಣವಾಗಿ ಗ್ರೇಸ್ ಕೊಡ್ಲೇಬೇಕು. ಈ ವರ್ಡ್ಕ್ಕಾಗಿ ಏನು ಅಂದ್ರೆ ಭೂಗತ ರೇಡಿಯೋ ಸ್ಟೇಷನ್ ಮೂಲಕ ಸುದ್ದಿ ಪ್ರಸಾರ ಮಾಡುತ್ತಿದ್ದವರು. ಇವ್ರ ವಯಸ್ಸು ಇಂಪಾರ್ಟೆಂಟ್ ಇತ್ತು. 21 ಇಯರ್ದು ಯಂಗ್ ಲೇಡಿ. ಹಾಗಾಗಿ ಅವಳು 5 ವರ್ಷದಿಂದನೇ ರೇಡಿಯೋದೊಳಗ ಸಂಭಾಷಣೆ ಕೊಡ್ಕೋತ ಇದ್ದವು. ಇಷ್ಟು ಗೊತ್ತಿರ್ಬೇಕು. ಇದು ಗ್ರೇಸ್. 2022ರಲ್ಲಿ ಇದಕ್ಕೆ ನೋಡಿ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಪುಸ್ತಕ ಬರ್ತದ. ಅದರೊಳಗಿಂದು ಕ್ವಶನ್ ನೋಡಿ, 301673 ಇದು ಆಯ್ತು. ಈ ಸದ್ಯಕ್ಕೆ ಏನೇನದ GDP ಕರ್ನಾಟಕದೊಳಗ 17.7 ಅದ. ಈ ಸದ್ದ GDP ಪರ್ ಕ್ಯಾಪಿಟಾ ಈ ಸದ್ದ 3,31,981 ರೂಪಾಯಿ. GDP ಪರ್ ಕ್ಯಾಪಿಟಾ ರ್ಯಾಂಕ್ ನಾವು 5ನೇದಾಗ ಅದೀವಿ. GDP ಬೈ ಸೆಕ್ಟರ್ ವೈಸ್ ಕೃಷಿದೊಳಗ 15 ಅದ, ಕೈಗಾರಿಕೋದ್ಯಮ 19 ಅದ, ಸೇವಾ ವಲಯನೇ ಹೈಯೆಸ್ಟ್ ಅದ 66. ಈ ಸದ್ಯಕ್ಕಿಂದ್ರೆ ಇದು ಹಿಂದಿನ ರೆಕಾರ್ಡ್. ಈ ಕ್ವಶನ್ ಬೇಕಾಗಿರುವ ರೆಕಾರ್ಡ್ ಇದು. ಆಗಸ್ಟ್ 15, 2022 ಭಾರತದಲ್ಲಿ ಅತಿ ಉದ್ದವಾದ ಭಾರವಾದ ಸರಕು ಸಾಗಾಣಿಕೆ ರೈಲು ಸೂಪರ್ ವಾಸುಕಿ ಚಲಿಸಿತು. ಬಿಲಾಯಿದಿಂದ ಕೋರ್ಬಾ. ಬಿಲಾಯಿ ಎಲ್ಲದ? ಛತ್ತೀಸ್ಗಢ. ಕೋರ್ಬಾ ಎಲ್ಲಿದೆ? ಅದಕ್ಕ ಕೋರ್ಬಾ ಎದರ ವಿಶೇಷತೆ ಅದಕ್ಕೆ ಕೇಳ್ತಾರ. ಮೈಕಾ ಕ್ಯಾಪಿಟಲ್ ಅದ. ಅಂದ್ರೆ ಕೋರ್ಬಾ ಎಂದರೆ ಅಬ್ರಕ ಸಿಗ್ತದೆ ಅಲ್ಲಿನೂ. ಹಾಗಾದ್ರೆ ಇಲ್ಲಿ ಸೂಪರ್ ವಾಸುಕಿ ಎನ್ನುವುದು 295 ವ್ಯಾಗನಗಳನ್ನು ಹೊಂದಿತ್ರಿ. ಇಲ್ಲದ ನೋಡ್ರಿ, 295 ವ್ಯಾಗನಗಳನ್ನು ಹೊಂದಿದ್ದು ಟೋಟಲ್ 3.5 ಕಿಲೋಮೀಟರ್ ಇದೇ ಉದ್ದದ ರೈಲ್ವೆ ಒಟ್ಟ. ಹಾಗಾದ್ರೆ 25,962 ಟನ್
ತೂಕವನ್ನು ಹೊತ್ತುಕೊಂಡು ಹೋಯ್ತು. ಇದು ಈ ಸದ್ದ ಇಂಡಿಯಾದೊಳಗೆ 267 ಕಿಲೋಮೀಟರ್ ದೂರ ಹೋಗಲಕ್ಕ 11.5 ತಾಸು ತಗೊಂಡದ. ಅಂದ್ರೆ ಸಾವಕಾಶ ಚಲಿಸುತ್ತದೆ. ನೆಕ್ಸ್ಟ್, ಕಾವೇರಿ ನದಿ ಎಲ್ಲಿ ಹೋಗಿ ಸಂಗಮಗೊಳ್ಳುತ್ತದೆ? ಫುಹಾರ್. ಇದು ಸ್ಪಷ್ಟವಾಗಿ ಈ ನದಿ ಬಗ್ಗೆ ವಿವರಣೆ ಕೊಟ್ಟಕ್ಕರ ಈ ಪ್ಲೇಸದ ಹೆಸರು ಹೇಳಿ ಏನಂತ ತಮಿಳುನಾಡದಾಗ ಬರ್ತದೆ ಸರ್ ಇದು. ನೆಕ್ಸ್ಟ್, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನೇಮಿಯಾ ಮುಕ್ತ ಎಂದು ಘೋಷಣೆ ಮಾಡಿದ್ದು 2025. ಅನೇಮಿಯಾ ಯಾಕೆ ಬರ್ತದ? ವಿಟಮಿನ್ B12 ದಿಂದ ಬರ್ತದ್ರಿ ಮತ್ತು ಕಬ್ಬಿಣದ ಕೊರತೆಯಿಂದ ಬರ್ತದ. ಇದರದಿಂದ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದ. ಅನೇಮಿಯಾ ಅಂದ್ರೆ ರಕ್ತಹೀನತೆಯಾಗುತ್ತದೆ. ಅವಾಗ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗ್ತದ, ಅದಕ್ಕೆ ಅನೇಮಿಯಾ ಅಂತೇವೆ. ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಳವಾದರೆ ಯಾವ ರೋಗ ಬರುತ್ತದೆ? ಪ್ಲೀಸ್ ಆನ್ಸರ್ ಮಾಡಿದಕ್ಕೆ. ನೆಕ್ಸ್ಟ್, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್. ಏಡ್ಸ್ ಅನ್ನೋದಕ್ಕೆ ಹಿಂಗೊಂದು ಬಸ್ ಸ್ಟ್ಯಾಂಡ್ ಚಿತ್ರ ಹಚ್ಚಿರ್ತಾರೆ, ರಿಬ್ಬನ್. ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತೇಳಿ ನವದೆಹಲಿದೊಳಗದ. ಇದ್ರೊಳಗ ಏನದಂದ್ರ ಯಾರಿಗೆ ಯಾವ ರಾಜ್ಯದೊಳಗ ಅತಿ ಹೆಚ್ಚು ಏಡ್ಸ್ ಅದ ಅಂತ ಕೇಳ್ತಾರ. 1986 ಫಸ್ಟ್ ಏಡ್ಸ್ ಇಂಡಿಯಾದೊಳಗ ಚೆನ್ನೈದೊಳಗ ಬಂತು. ಈ ಸದ್ಯಕ್ಕ ಇತ್ತೀಚೆಗೆ ಈಶಾನ್ಯ ರಾಜ್ಯಗಳಲ್ಲಿನೇ ಹೈಯೆಸ್ಟ್ ಅದ. ನಮ್ಮ ಕರ್ನಾಟಕ ಹಂಗೇನ್ ಕಮ್ಮಿ ಇಲ್ಲ, ನಾವು 9ನೇ ಸ್ಥಾನದಾಗ ಅದೀವಿ ಸರ್. ಹಾಗಾದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಹೈಯೆಸ್ಟ್ HIV ಅದಂದ್ರ ಇಲ್ಲೊಂದು ಇವ ಮತ್ತೆ ಏನದನ್ನ ನುಸೋರ್ ಈ ವರ್ಡ್ HIV ಪೀಡಿತವಿರುವ ರಾಜ್ಯಗಳ ಪೈಕಿ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಹಾಗಾದ್ರೆ HIV ಪೀಡಿತರು ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮೂಲಕ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಅತಿ ಕೆಳನ. ಮೊದಲ ಸ್ಥಾನದಲ್ಲಿ ಇರುವ ರಾಜ್ಯ ಯಾರದರಂದ್ರ ಮಿಜೋರಾಮ್ ಬೇಕಲ್ಲ. ಇಲ್ಲಿ ಯಾರು ಇಲ್ಲೇ ಮಿಜೋರಾಮ್. ಇದಕ್ಕ ಅವರು ಇಲ್ಲಕ್ಕರ ಈ ವರ್ಡ್ ಕೊಡಬೇಡದಾಗಿತ್ತು. ಈ ಕೆಳಗಿನವರಲ್ಲಿ ಯಾರು ಹೆಚ್ಚಿಗೆ ಹೊಂದಿದ್ದಾರೆ ಅಂದಕ್ಕರ ಸೆಕೆಂಡ್ ಪ್ಲೇಸ್ ಯಾರಿದ್ರು ಅಂದ್ರೆ ನಾಗಾಲ್ಯಾಂಡ್ ಹೇಳ್ತಿದ್ದೇವೆ ನಾವು. ಹಾಗಾದ್ರೆ ಮೊದಲನೆಯ ಸ್ಥಾನದಲ್ಲಿ ಯಾರದರಂದ್ರ ಮಿಜೋರಾಮ್ದವ್ರು ಅದಾರ. ಹೈಯೆಸ್ಟ್ ಏಡ್ಸ್ HIV, ಹ್ಯೂಮನ್ ಇಮ್ಯುನೋಡೆಫಿಸಿಯನ್ಸಿ ಆಫ್ ಸಿಂಡ್ರೋಮ್. ಇದು HIV ಎನ್ನುವುದು ಬಿಳಿ ರಕ್ತ ಕಣಗಳಲ್ಲಿರುವಂತಹ ಟಿ ಲಿಂಫೋಕೋಶಗಳನ್ನು ನಾಶಗೊಳಿಸುತ್ತದೆ. ಇದರದೊಂದು. ಇಲ್ಲಿ ಮಿಜೋರಾಂ ಮೊದಲ ಸ್ಥಾನದಲ್ಲಿ. ಇಲ್ಲಕ್ಕರ ನೆಕ್ಸ್ಟ್ ಆಪ್ಷನ್ ಹೋಗ್ಬೇಕಾಗಿದ್ದು ನಾವು ಇದೆ. ಇಲ್ಲಿ ಕೊಟ್ಟಿದ್ರದಾಗ ಹೋದ್ರೆ ಇದು ಹೇಳ್ಬೇಕಷ್ಟೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವರದಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಮ್ಮದು 2021ದಾಗ 132. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಂದು ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಆಯಾಮಗಳಲ್ಲಿ ಒಟ್ಟಾರೆ ಸಾಧನೆ ಅಳೆಯುವ ಮಾನವಾಗಿದೆ. ಫಸ್ಟ್ ಇದನ್ನ 1990 ಸ್ಟಾರ್ಟ್ ಆಗ್ಯದ. ಪಾಕಿಸ್ತಾನದ ಮೆಹಬೂಬ್ ಉಲ್ ಹಕ್. ಇದರಲ್ಲಿ 4 ಅಂಶಗಳು ಅದಾವ. ಒಂದು ಆಯುಷ್ಯ ಅಂದ್ರೆ ಜೀವಿತಾವಧಿ, ನಿರೀಕ್ಷಿತ ವರ್ಷಗಳಲ್ಲಿ ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳು, ಜೀವನದ ಮಟ್ಟಕ್ಕಾಗಿ ತಲಾವಾರು ಒಟ್ಟು ರಾಷ್ಟ್ರೀಯ ಆದಾಯ. ಈ 4 ಅಂಶಗಳನ್ನು ತೋತೇವು. ಇದನ್ನು ಯಾರು ಪ್ರಕಟಣೆ ಮಾಡ್ತಾರಂದ್ರೆ UNDP ದವರು. ಕೇಂದ್ರ ಸ್ಥಳ ನ್ಯೂಯಾರ್ಕ್ದಾಗ ಅದರಿ. UNDP ದವರು ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಪಾಕಿಸ್ತಾನದವ 1990ದಿಂದ ಚಾಲು ಆಗ್ಯದ. ಮೆಹಬೂಬ್ ಉಲ್ ಹಕ್ ಅವ್ರಿಗೆ ಹೆಲ್ಪ್ ಮಾಡಿದವ್ರು ಯಾರಂದ್ರೆ ಪಾಕಿಸ್ತಾನದ ಡಾಕ್ಟರ್ ಅಮರ್ತ್ಯ ಸೇನ್. ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೆಟಿಕಲ್ ಚೇಂಜ್ NAPCC. ಇದರಲ್ಲಿ ಟೋಟಲ್ 8 ಕಾರ್ಯಕ್ರಮಗಳದಾವ. ಆ 8 ಕಾರ್ಯಕ್ರಮಗಳಲ್ಲಿ ಯಾವ್ಯಾವ ಅದಾವ ಅಂದ್ರ ರಾಷ್ಟ್ರೀಯ ಸೌರ ಮಿಷನ್ ಅದ ಸರ್. ರಾಷ್ಟ್ರೀಯ ಸೌರ ಮಿಷನ್ ಅಂತ ಹೇಳಿನೂ ಅದ. ಇಲ್ಲ ಅದ ರಾಷ್ಟ್ರೀಯ ಸೌರ ಮಿಷನ್. ಇನ್ನ ಎರಡನೆಯದ್ದು ರಾಷ್ಟ್ರೀಯ ವರ್ಧಿತ ಇಂಧನ ಶಕ್ತಿ. ಇಲ್ಲ ರೀ ಇದ್ರಾಗ. ಆ ನಂತರ ಸುಸ್ಥಿರ ಆವಾಸ ಸ್ಥಾನದ ರಾಷ್ಟ್ರೀಯ ಮಿಷನ್ ಕಿಲ್ಲದ. ಇದನ್ನೂ ಅದ. ಹಾಗಾದರೆ ನೆಕ್ಸ್ಟ್ ರಾಷ್ಟ್ರೀಯ ಜಲ ಮಿಷನ್ ಕಿಲ್ಲೆ ಅದ. ಪವನ ಶಕ್ತಿ ಬಗ್ಗೆ ಇಲ್ಲ. ಹಾಗಾದ್ರೆ ಇದು ಸರಿಯಾದ ಉತ್ತರ. ಟೋಟಲ್ 8ರದಾಗ ಅದು ಇಲ್ಲ. ನೆಕ್ಸ್ಟ್ ಹೃದಯ
ನ್ಯಾಷನಲ್ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಅಗ್ಯುಮೆಂಟೇಶನ್ ಯೋಜನಾ ಜನವರಿ 2015 ಅವಾಗ ಘೋಷಣೆ ಮಾಡಿರುವ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಒಂದು ವೇಳೆ ರೀಟಾ ಪಶ್ಚಿಮದಲ್ಲಿ ಇದ್ದರೆ ಏನಿಲ್ಲ ರೀ, ಈ ರೀತಿ ಬರೆಯೋದು. ಒಂದು ವೇಳೆ ರೀಟಾ ಪಶ್ಚಿಮದಲ್ಲಿದ್ದರೆ ಕೀರ್ತಿಯು ಸೀತಾಳ ಉತ್ತರಕ್ಕಿದ್ದರೆ ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿನಲ್ಲಿ ಇರುತ್ತಾರೆ. ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮದಲ್ಲಿ ಇದ್ದರೆ ಇವ್ರು ಯಾರು? ಸೀತಾ. ಈ ಕಡೆ ಬಂದ್ರ ಪಶ್ಚಿಮ, ರೀಟಾ ಆಯ್ತು. ಹಾಗಾದರೆ ಕೀರ್ತಿಯು ಸೀತಾಳ ಉತ್ತರಕ್ಕೆ ಇದ್ದಾಳೆ. ಉತ್ತರಕ್ಕೆ ಅಂದ್ರೆ ಇದು. ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿಗೆ ಇದ್ದಾಳೆ? ಕೀರ್ತಿನಿ ಯಾವ ದಿಕ್ಕಿಗೆ ಅದಳ ಅಂತ ಕೇಳ್ತಾರೆ. ಇದು ಆಗ್ನೇಯ, ಇದು ನೈಋತ್ಯ. ಇಲ್ಲಿ ಆಪ್ಷನ್ ಇಷ್ಟೇ. ಕೀರ್ತಿಯು ರೀಟಾಳಿಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿಗೆ? ಕೀರ್ತಿ ರೀಟಾಳಿಗೆ ಸಂಬಂಧಿಸಿದಂತೆ ಅಂದ್ರ ಇದಕ್ಕ ಈ ಕಡೆದಿಂದ, ಇದು ಇಂಗ್ಲಿಷ್ ವರ್ಷನ್ ಕರೆಕ್ಟ್ ನೋಡ್ಕೊರಿ ಸರ್. ಕೀರ್ತಿ ರೀಟಾಳದಿಂದ ಯಾವ ದಿಕ್ಕಿಗೆ ಇದ್ದಾಳೆ ಅನ್ನೋದು ಬೇರೆ, ಸಂಬಂಧಿಸಿದಂತೆ ಯಾವ ದಿಕ್ಕಿನಲ್ಲಿ ಇದ್ದಾರೆ. ಇದಕ್ಕ ಇವ್ರಿ ಟಿಕ್ ಹಾಕದ್ರ ಇದು ಏನಾಗ್ತದ? ಆಗ್ನೇಯ ನೈಋತ್ಯ ವಾಯುವೆ ಈಶಾನ್ಯ ಆಗ್ತದ. ಆದ್ರ ಕೀರ್ತಿಯು ರೀಟಾಳಗೆ ಸಂಬಂಧಿಸಿದಂತೆ ಯಾವ ದಿಕ್ಕಿನಲ್ಲಿ ಇದ್ದಾಳೆ. ಇದನ್ನ ನೀವು ಏನಂದ್ರ ಅದನ್ನ ಹೆಂಗ್ ಇಂಗ್ಲಿಷ್ನ ಕರೆಕ್ಟ್ ನೋಡ್ಬೇಕ್ರಿ ನಾವು. ಏನ್ ಇಂಗ್ಲಿಷ್ ವರ್ಷನ್ ಇತ್ತು ಅಂದ್ರೆ ಕರೆಕ್ಟ್ ಹೇಳ್ಬೋದು. ಈಶಾನ್ಯ ಅಂದ್ರೆ ಇವಳಿಗೆ ಕಂಪೇರ್ ಮಾಡಿದ್ರ ಇವರು ಈಶಾನ್ಯ. ಏನ್ ಅಂದ್ರ ನೀವು ಇದಕ್ಕ ಈಶಾನ್ಯ ಅಂತ. ಅದು ಲಾಸ್ಟ್ನೇ ವರ್ಡ್ ಏನಿರ್ತಾವ ಅಂದ್ರೆ ಕನ್ನಡದಾಗಕ್ಕಿಂತ ಇಂಗ್ಲಿಷ್ನ ಸ್ಪಷ್ಟವಾಗಿ ಟು ಅನ್ನೋದು ಒಂದು ವರ್ಡ್ ಇಟ್ಟಿರ್ತಾನ್ರಿ ಅದ್ರ. ನೆಕ್ಸ್ಟ್ ದೇಲಿ ಎನ್ನುವುದು ಎಸ್ ಅಕ್ಷರ. ಇದು ಸರ್ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಸೂತ್ರ ಬರ್ತದ. ಎಸ್ ಅಕ್ಷರವ 5 ಅದಾವ. 5 ಫ್ಯಾಕ್ಟೋರಿಯಲ್ 5ರಿಂದ ದಾಂಡಿ ಹೆಚ್ಚು ಒಂದು ಬರುತ್ತಾನ ಗುಣಾಕಾರ ಮಾಡೋದು ಮುಗಿದೋಯ್ತ್ರಿ. ಯಾವ ಅಕ್ಷರನು ರಿಪೀಟ್ ಇಲ್ಲ. ರಿಪೀಟ್ ಇಲ್ಲ ಅಂದ್ರೆ ಏನ್ ಡಿವೈಡೆಡ್ ಬೈ ಆಗಲ್ಲ. 5 4 20 60 120 ವಿಧಗಳು. ನೆಕ್ಸ್ಟ್ ಶುಭಂ 30 ಗಂಟೆ ಏನದಂದ್ರ 30 ಕಿಲೋಮೀಟರ್ ಒಂದು ಚಲಿಸ್ತಾರ. ಪ್ಲಸ್ ಒಂದು ಎಷ್ಟು ಅಂದ್ರೆ 40 ಕಿಲೋಮೀಟರ್ ಒಂದು. ಟೋಟಲ್ ಎಷ್ಟು ಅಂದ್ರೆ 70 ಕಿಲೋಮೀಟರ್ ಆಯ್ತು. 30 ಕಿಲೋಮೀಟರ್ ತಾಸಿಗೆ 6 ಅಂದ್ರೆ 6 5 ಎಷ್ಟು ಅಂದ್ರೆ 5 ತಾಸನ 30 ಕಿಲೋಮೀಟರ್ ಹೋದ್ರು. ಇಲ್ಲಿ ಮತ್ತೊಂದು ಎಷ್ಟು ತಾಸನ ಕ್ರಮಿಸ್ತಾನ ಅಂದ್ರೆ ಅದನ್ನು 5 ತಾಸ. ಹಾಗಾದ್ರೆ ಇದನ್ನು ಗಂಟೆ 70 ಕಿಲೋಮೀಟರ್ 10 ತಾಸನಾಗ ಹೋದ್ರ ಕ್ಯಾನ್ಸಲ್ ಮಾಡಿದ್ರ 7 ಕಿಲೋಮೀಟರ್ ಪರ್ ಅವರ್ ಆಗ್ತದ. ಇದು ಕರೆಕ್ಟ್. ಒಟ್ಟಿನಲ್ಲಿ ಆಕಾಂಕ್ಷಿಗಳು ಮತ್ತು ಪ್ರಯತ್ನವಾದಿಗಳು ಈ ಪರೀಕ್ಷೆ ಯಾರು ಬರ್ದಾರಲ್ಲ ಅವರಿಗೆ ಮ್ಯಾಕ್ಸಿಮಮ್ ಏನಂದ್ರೆ ಒಂದು 68 70 ಸ್ಕೋರ್ ಮಾಡಿದ್ರು ಬಹಳ ಅತ್ಯುತ್ತಮವಾದ ಪ್ರಶ್ನೆ ಪತ್ರಿಕೆ ಸರ್ ಇದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ 68 70 ಸ್ಕೋರ್ ಮಾಡಿದ್ರೆ ನಿಜವಾಗಿ ಹೇಳ್ತೀನಿ ಅವರು ಅತ್ಯುತ್ತಮವಾದಂತಹ ಜ್ಞಾನಿಗಳು. ಹಾಗಾಗಿ ನೆಕ್ಸ್ಟ್ ಮತ್ತೆ ಏನೋ ಒಂದು ಮುಂದಿನ PSI ಮತ್ತೆ ಸಿದ್ಧತೆ ಮಾಡ್ಕೋರಿ. ಒಬ್ಬನೇ ವ್ಯಕ್ತಿ ಎರಡೂ ಕಡೆನೂ ಲಿಸ್ಟ್ನಾಗ ಹೆಸರು ಬತ್ತು ಅಂದ್ರೆ ಇನ್ನೂ ಖುಷಿ ರೀ. ಈ PSIದಾಗನು ಹೆಸರಿದ್ದು ಆ PSIದಾಗನು ಹೆಸರಿದ್ರ ಊರ್ ತುಂಬಾ ಅಲ್ಲ, ಜಿಲ್ಲಾ ಮಟ್ಟದೊಳಗೆ ಒಬ್ಬ ಹುಡುಗ 2 ಸಲ PSI ಆಗ್ಯದ ಅಂತೇಳಿ ಎಲ್ಲಾ ಕಡೆನೂ ನೇಮ್ ಅಂಡ್ ಫೇಮ್ ಮಾಡ್ಬೋದು. ಹಾಗಾಗಿ ನಮ್ಮ ಜೀವನದಲ್ಲಿನೂ ಯಶಸ್ಸು ಆದ ದಿನ ಅನ್ನೋದ್ರೆ ನಾವು ಇಡೀ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಹೆಸರು ಎಲ್ಲರಿಗೂ ಗೊತ್ತಾಗ್ತದ. ಆ ಯೋಗ ತಮಗೂ ಅದ ಸರ್. ಈ ಸದ್ಯಕ್ಕ ಈ ಪರೀಕ್ಷೆ ಬರೆದು ಸೆಲೆಕ್ಷನ್ ಆದ ಲಿಸ್ಟ್ ಹಚ್ಚಿದ ದಿನದಲ್ಲಿ ಅವತ್ತ ನೀವು ಯಾರು ಅನ್ನೋದು ಗೊತ್ತಿರಲ್ಲ, ನಿಮ್ಮ ಸುತ್ತಗಾಟ 10 ಹಳ್ಳಿ ಮಂದಿ ಗೊತ್ತಾಗ್ತದ. ಆ ಊರಾಗ ಒಂದು ಹುಡುಗ PSI ಸೆಲೆಕ್ಷನ್ ಆಯ್ತತ್ ನೋಡು ಮೊನ್ನೆ ಅಂತ ಹೇಳಿ. ಏನ್ ಎಲ್ಲರಿಗೂ ಏನಂದ್ರ ಧನ್ಯವಾದಗಳು. ಇದು ಯಶಸ್ವಿಯಾಗಿ ನಡೆದಂತೆ 402 ಶೀಘ್ರದಲ್ಲಿ ಡೇಟ್ ಏನಿಲ್ಲ.
ಏನಾರ 80 84 ಸ್ಕೋರ್ ಕೊಟ್ಟಿದ್ರಿ ಅಂತ ತಿಳಿರಿ ಮತ್ತೆ ಕನಸಿಂದ ನಮಗೆ ಕಮ್ಮಿ 75 74